ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ನಾವು ಎಂಥ ವ್ಯಕ್ತಿಗಳನ್ನ ಪ್ರಸ್ತುತಪಡಿಸ್ತೀವಿ ಅಂದ್ರೆ ಯಾರು ಕಾಂಟ್ರವರ್ಷಿಯಲ್ ಆಗಿರ್ತಾರೆ, ವಿವಾದಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಂತಹ ವ್ಯಕ್ತಿಗಳನ್ನ ಜನರು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ. ಅಂತಹ ವ್ಯಕ್ತಿಗಳು ಯಾವಾಗ್ಲೂ ಸುದ್ದಿಯಲ್ಲೇ ಇರ್ತಾರೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆಯನ್ನ ಆಪ್ಕೆ ಅದಾಲತ್ನಲ್ಲಿ. ಪೊಲೀಸ್ ಆಫೀಸರ್ ಕಿರಣ್ ಬೇಡಿ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ಜನತಾ ಅದಾಲತ್ನಲ್ಲಿ ಆರೋಪಿ ಇದ್ದಾರೆ, ಜನರು ಇದ್ದಾರೆ, ಜನತಾ ಜಡ್ಜ್ ಕೂಡ ಇದ್ದಾರೆ. ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಎಂಬಿ ಕೌಶಲ್ ಅವರ ಅನುಮತಿಯನ್ನ ಕೇಳೋಣ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ಮೊಕದ್ದಮೆಯ ವಿಚಾರಣೆಯನ್ನ ಶುರು ಮಾಡಿ. ಮೊಕದ್ದಮೆ ಶುರುವಾಗುತ್ತೆ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಕಿರಣ್ ಬೇಡಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಅವರ ಮೇಲೆ ಇರುವ ಆರೋಪ, ಇವರು ವಿವಾದಗಳಿಂದ ಸುತ್ತುವರೆದಿರ್ತಾರೆ. ಕಿರಣ್ ಜಿ, ನಿಮ್ಮ 33 ವರ್ಷಗಳ ಪೊಲೀಸ್ ಕರಿಯರ್ ಅನ್ನ ನಾನ್ ನೋಡ್ದೆ. ಓದ್ವಾಗ ಅನ್ನಿಸ್ತು ಏನಂದ್ರೆ ನಿಮ್ಮ ಹೆಸರಂತೂ ವಿವಾದಗಳ ದೇವತೆ ಅಂತಿರ್ಬೇಕಿತ್ತು. ಪ್ರತಿ ಹೆಜ್ಜೆನಲ್ಲೂ ನಿಮಗೋಸ್ಕರ ಯಾವ್ದಾದ್ರೂ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಯಾವುದು? 1981ನಲ್ಲಿ ಮೊದಲನೇ ಸಲ ದಿಲ್ಲಿ ಜನ ನಿಮ್ಮನ್ನ ನೋಡಿದ್ದು ಯಾವಾಗಂದ್ರೆ ಪ್ರತಿಯೊಬ್ಬರ ಗಾಡಿನ ಕ್ರೇನ್ನಿಂದ ಎತ್ಕೊಂಡು ಹೋಗ್ಬೇಕಾದ್ರೆ. ಇದ್ರಲ್ಲಿ ಕಾಂಟ್ರವರ್ಸಿ ಆಗೋ ವಿಷಯ ಯಾವ್ದಿದೆ? ಆ ಸಮಯ ನಿಮ್ಮ ಹೆಸರನ್ನ ಕ್ರೇನ್ ಬೇಡಿ ಅಂತ ಮಾಡ್ಬಿಟ್ಟಿತ್ತು. ಇದೇನ್ ಕಾಂಟ್ರವರ್ಸಿ ಅಲ್ವಲ್ಲ. ಇದ್ ಕಾಂಟ್ರವರ್ಸಿನಾ? ಇದ್ಯಾವ ಕಾಂಟ್ರವರ್ಸಿ? ಇದು ವಿವಾದ ಆಗಿತ್ತು. ಜನರಿಗನ್ಸಿತ್ತು ಏನಂದ್ರೆ ಇಷ್ಟು ಕಟ್ಟುನಿಟ್ಟಾಗಿ ಇರಬಾರ್ದು ದಿಲ್ಲಿ ಜನರ ಟ್ರಾಫಿಕ್ನ ಜೊತೆ ಅಂತ. ಎಷ್ಟೊಂದ್ ಹಾಳಾಗಿತ್ತು, ಅದನ್ನ ಹಾಗೆ ಸರಿ ಮಾಡ್ಬೇಕಿತ್ತು. ಆದ್ರೆ ನೀವು ನೋಡಿದ್ರ ಈಗ ಮತ್ತೆ ಹಾಳಾಗಿದೆ. ಹಾಗಾದ್ರೆ ವಾಪಸ್ ಡ್ಯೂಟಿಗೆ ಬರ್ಬೇಕಾಗತ್ತೆ. ನಿಮ್ಗೆ ನಿಜವಾದ ಕಾಂಟ್ರವರ್ಸಿ ಹೇಳ್ತೀನಿ. ಚಂಡೀಗಢ್ನಲ್ಲಿ ಯಾವಾಗ ನಿಮ್ಮ ಪೋಸ್ಟಿಂಗ್ ಆಯ್ತೋ ಆಗ ನೀವು ಮಾಡ್ದಂತ ಮೊದಲನೇ ಕೆಲ್ಸ ಏನು ಅಂತಂದ್ರೆ ಅಲ್ಲಿ ಡಿಸ್ಕೋಸ್ ಏನಿದ್ವೋ ಅವನ್ನ ಬಂದ್ ಮಾಡಿಸಿ ಹೇಳಿದ್ರಿ ನಗರದಲ್ಲಿ ಯಾವ್ದೇ ನೈಟ್ ಲೈಫ್ ಇರಬಾರ್ದು ಅಂತ. ಹೌದು, ಬಂದ್ ಮಾಡಿಸ್ದೆ. ಯಾಕಂದ್ರೆ ಮಕ್ಕಳು ತುಂಬಾ ಹಾಳಾಗ್ತಿದ್ರು ಮತ್ತು ಯೂನಿವರ್ಸಿಟಿ ಇದೆ ಹಾಗಂತ ಡ್ರಿಂಕ್ಸ್ ಕೊಡ್ತಿದ್ರು 12 ಗಂಟೆ ಮೇಲೆ. ಆಮೇಲೆ ಹುಡುಗಿರನ್ ಎತ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡೋದು. ಹಾಗಾದ್ರೆ ಪೊಲೀಸ್ ಇರೋದ್ಯಾಕೆ? ನಾವ್ಯಾಕಿದೀವಿ? ಒಂದ್ ವೇಳೆ ಅವ್ರು 12 ಗಂಟೆ ಮೇಲೆ ಕುಡ್ದು ಹುಡುಗಿರನ್ ಚುಡಾಯಿಸೋದು, ಆಮೇಲೆ ನಾನ್ ಅದನ್ನ ಬರೀ ತನಿಖೆ ಮಾಡ್ತಾನೆ ಇರ್ಬೇಕಾ? ಹಾಗಾದ್ರೆ ನಾನ್ ಯಾಕಿದ್ದೀನಿ? ಆದ್ರೆ ನಿಮ್ ಕೆಲ್ಸ ಪೊಲೀಸಿಂಗ್ ಮಾಡೋದಾ ಅಥವಾ ಸೊಸೈಟಿನ ರಿಫಾರ್ಮ್ ಮಾಡೋದಾ? ಎರಡು. ನನ್ ಕೆಲ್ಸ ಪೊಲೀಸ್ ಕೆಲ್ಸನೂ ಮಾಡೋದು ಮತ್ತೆ ಕ್ರೈಮ್ನೂ ತಡೆಯೋದು. ಮತ್ತೆ ಯಾವ ವಿಷಯ ಕ್ರೈಮ್ನ ಹೆಚ್ಚುತ್ತೋ ಹಾಗೆ ಪ್ರತಿ ವಿಷಯಕ್ಕೂ ಒಂದ್ ಲಿಮಿಟ್ ಇರುತ್ತೆ. ಯಾವಾಗ ನೀವ್ ಲಿಮಿಟ್ ಕ್ರಾಸ್ ಮಾಡ್ತೀರಾ ಅಂದ್ರೆ ಮತ್ ಪೊಲೀಸ್ ಯಾಕೆ? ಪೊಲೀಸ್ ಇರೋದೇ ಆ ಲಿಮಿಟ್ ಬಗ್ಗೆ ಹೇಳೋಕೆ, ಅಂದ್ರೆ ಇದು ಲಿಮಿಟ್ ಅಂತ. ಇದ್ರ ಮೇಲ್ ನೀವೇನಾದ್ರೂ ಹೋದ್ರೆ ಅದಾದ್ಮೇಲೆ ತಿಹಾರ್ ಜೈಲ್. ಕಿರಣ್ ಜಿ, ಆದ್ರೆ ಪೊಲೀಸ್ ಆಫೀಸರ್ಗಳು ತುಂಬಾ ಜನ ಇದ್ದಾರೆ. ಏನು ಕಾರಣ ಇರ್ಬೋದು? ನೀವು ಎಲ್ಲಿಗೆ ಹೋದ್ರೂ ಅಲ್ಲಿ ಈ ತರದ ಕಾಂಟ್ರವರ್ಸಿ ಸೃಷ್ಟಿಯಾಗತ್ತಲ್ಲ. ಅದ್ ನನಗ್ ಗೊತ್ತಿಲ್ಲ. ನೀವು ಎಷ್ಟೋ ವರ್ಷಗಳ ಕಾಲ ಯುನೈಟೆಡ್ ನೇಷನ್ಸ್ನಲ್ಲಿ ಇದ್ದು ವಾಪಸ್ ಬಂದಿದ್ದೀರಾ. ದಿಲ್ಲಿ ಬಾರ್ ಅಸೋಸಿಯೇಷನ್ನ ವ್ಯಕ್ತಿಗಳು ರಾಷ್ಟ್ರಪತಿಯವ್ರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಕಾಪಿ ನನ್ನ ಹತ್ರ ಇದೆ. ತುಂಬಾ ಒಳ್ಳೆ ವಿಷಯ. ನಾನು ಓದಿಲ್ಲ, ನನಗೂ ತೋರಿಸಿ. ಖಂಡಿತ ನಾನಿದೆ ನಿಮಗೆ ತೋರಿಸ್ಬಲ್ಲೆ. ಈ ಪತ್ರವನ್ನ ಅವರು ರಾಷ್ಟ್ರಪತಿಯವರಿಗೆ ಮತ್ತೆ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ ಅವ್ರಿಗೆ ಬರೆದಿದ್ದಾರೆ. ಮತ್ತೆ ಇದರಲ್ಲಿ ಅವ್ರು ಹೇಳಿದ್ದಾರೆ ಕಿರಣ್ ಬೇಡಿ ಅವರನ್ನ ದಿಲ್ಲಿ ಪೊಲೀಸ್ಗೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋಕ್ ಬಿಡಬಾರ್ದು ಅಂತ. ಯಾವುದೇ ಕಾರಣಕ್ಕೂನಾ? ದಿಲ್ಲಿ ವಕೀಲರು ಏನಿದ್ದಾರೆ ಅವರು ಇವತ್ತಿಗೂ ಈ ವಿಷಯನ ಮರ್ತಿಲ್ಲ. ಏನಂದ್ರೆ ಕಿರಣ್ ಬೇಡಿ ಅವರ ಕಣ್ಣೆದುರೇ ಎಷ್ಟು ದಾರುಣವಾಗಿ ಅವ್ರ ಮೇಲೆ ಹಲ್ಲೆ ನಡೆದಿತ್ತು ಅಂತ. ಅದು ಸೀರಿಯಸ್ ಅಲ್ಲ. ಇದು ಸೀರಿಯಸ್ ಅಲ್ಲ. ಹಲ್ಲೆ ಸೀರಿಯಸ್ ಆಗಿರ್ಲಿಲ್ಲ ಅಥವಾ ಅವರ ಚಾರ್ಜಸ್? ಹಲ್ಲೆ ನಡೆದೇ ಇಲ್ಲ. ಆದ್ರೆ ಈ ಲೆಟರ್ ಸೀರಿಯಸ್ ಅಲ್ಲ. ಐ ಡೋಂಟ್ ಥಿಂಕ್ ದೇ ಮೀನ್ ಇಟ್. ಐ ಥಿಂಕ್ ದೇ ವುಡ್ ಲೈಕ್ ಟು ಸಿ ಮೀ ಬ್ಯಾಕ್. ಅವರು ಒಳ್ಳೆ ವ್ಯಕ್ತಿಗಳು. ಅವ್ರು ಬರ್ದಿದ್ದಾರೆ ಏನಂದ್ರೆ ದ ಲಾಯರ್ಸ್ ಹ್ಯಾವ್ ನಾಟ್ ಫರ್ಗಾಟನ್ ದ ಇಯರ್ 1988 ವೆನ್ ಮಿಸ್ ಕಿರಣ್ ಬೇಡಿ ವಾಸ್ ಮಿಸ್ಯೂಸಿಂಗ್ ಹರ್ ಪೊಸಿಷನ್ ಆಸ್ ಡಿಸಿಪಿ ನಾರ್ತ್. ಅವರಿಗೆ 1988 ವಿಚಾರ ಇವತ್ತಿಗೂ ನೆನಪಿದೆ. ಕನ್ನೈ ವಿತ್ ಒನ್ ಮುನ್ಸಿಪಲ್ ಕಾರ್ಪೊರೇಟರ್ who brought thousands of hired persons to attack lawyers in the court premises in order to teach a lesson to them. ಅವರಲ್ಲಿ ಮಿಸ್ಯೂಸಿಂಗ್ ಅನ್ನೋದು ಬರ್ದಿದ್ದಾರೆ. ಬಹುಶಃ ಅವ್ರು ಯೂಸಿಂಗ್ ಅಂತ ಬರಿಬೇಕಿತ್ತು. ಮಿಸ್ ಅಂತ ಸುಮ್ನೆ ಬರ್ದಿದ್ದಾರೆ. ಅವರು ಇದನ್ನೂ ಬರ್ದಿದ್ದಾರೆ ಏನಂದ್ರೆ ದೀಸ್ ಪೀಪಲ್ ವರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಬ್ರೂಟಲ್ ಲಾಠಿ ಚಾರ್ಜಸ್ ಆರ್ಡರ್ಡ್ ಬೈ ಮಿಸ್ ಕಿರಣ್ ಬೇಡಿ ಅಂಡ್ ವರ್ ಡಿಮ್ಯಾಂಡಿಂಗ್ ಎಂಕ್ವೈರಿ ಇನ್ ದ ಸೇಮ್. ದಿ ಬಾರ್ ಅಸೋಸಿಯೇಷನ್ ವುಡ್ ಲೈಕ್ ಟು ಎಂಫಸೈಸ್ ದಟ್ ದ ಲಾಯರ್ಸ್ ಈವನ್ ಆನ್ ದಿಸ್ ಡೇಟ್ ಹ್ಯಾವ್ ನಾಟ್ ಫರ್ಗಾಟನ್ that unfortunate incident and any attempt, ಇದ್ರ ಮೇಲೆ ಸ್ವಲ್ಪ ಗಮನ ಕೊಡಿ, any attempt to post Miss Kiran Bedi as Commissioner of Police in contravention
ವಿತ್ ದಿ ಫೈಂಡಿಂಗ್ಸ್ ಆಫ್ ವಾಧ್ವಾ ಕಮಿಷನ್ ಮೇ ಆಗ್ರವೇಟ್ ದ ಸಿಚುಯೇಷನ್. ಒಂದ್ ವೇಳೆ ನೀವು ದಿಲ್ಲಿ ಪೊಲೀಸ್ಗೆ ಮತ್ತೆ ಬಂದ್ರೆ ಅಲ್ಲಿ ಗಲಭೆ ಆಗತ್ತೆ ಅಂತ. ಏನ್ ತೊಂದ್ರೆ ಇಲ್ಲ, ತುಂಬಾ ದೊಡ್ಡ ಪೊಲೀಸ್ ಫೋರ್ಸ್ ಇದೆ, ಅವ್ರನ್ನ ಸಂಭಾಳಿಸ್ತಾರೆ. ಯಾಕಂದ್ರೆ ಇದ್ರಲ್ಲಿ ಯಾವ್ದೇ ಇಂಟೆನ್ಷನ್ ಏನಿಲ್ಲ, ಇದು ಬರೀ ಡ್ಯೂಟೀಸು. ಪ್ರತಿ ಡ್ಯೂಟಿಗೆ 2 ಮುಖಗಳಿರತ್ತೆ. ಒಂದನ್ ಯೂಸ್ ಅಂತ ಅನ್ಬೋದು, ಮತ್ತೆ ಇನ್ನೊಂದನ್ನ ಮಿಸ್ಯೂಸ್ ಅನ್ಬೋದು. ಸೊ ಇಟ್ಸ್ ಆಲ್ವೇಸ್ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್. ಮತ್ ನಾವಂತೂ ಒಂದ್ ಡ್ಯೂಟಿ ಮುಗಿಸಿ ಇನ್ನೊಂದ್ ಡ್ಯೂಟಿಗೆ ಹೊರಟೋಗ್ತೀವಿ. ಪಾಪ ಇವ್ರು ಯಾಕೆ ಅಲ್ಲೇ ನಿಂತಿರ್ಬೇಕು? ಆದ್ರೆ ನೋಡಿ, ಅವ್ರು ಹೇಳಿದ್ದಾರೆ ಏನಂದ್ರೆ, ಒಂದು ವೇಳೆ ನೀವಿಲ್ಲಿಗ್ ಬಂದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅವರು ಹೋಮ್ ಮಿನಿಸ್ಟರ್ ಹತ್ರ ಟೈಮ್ ಕೇಳಿದ್ದಾರೆ ಇದ್ರ ಬಗ್ಗೆ ದೂರು ಕೊಡೋದಕ್ಕೆ. ಬಹುಶಃ ಹೋಮ್ ಮಿನಿಸ್ಟರ್ ಸಾಬ್ ತುಂಬಾ ಬ್ಯುಸಿ ಇರ್ಬೋದು. ಅವರು ಇದು ಅಷ್ಟೊಂದ್ ಸೀರಿಯಸ್ ಏನಿಲ್ಲ. ಐ ಡೋಂಟ್ ಥಿಂಕ್ ಸೊ. ನಾನು ಕೇಳ್ಪಟ್ಟೆ ನಿಮ್ಮ ಪೋಸ್ಟಿಂಗ್ ಇದೇ ಕಾರಣಕ್ಕೆ ನಿಂತಿದೆ ಅಂತ. ಇಲ್ಲ, ಈ ಕಾರಣಕ್ಕೇನು ನಿಂತಿಲ್ಲ. ನಾನು ರಜೆಯಲ್ಲಿದ್ದೀನಿ. ನಾನು ಈಗೊಂದ್ ಪುಸ್ತಕ ಬರೀತಿದ್ದೀನಿ. ನಾನು ಪುಸ್ತಕದ ಫಸ್ಟ್ ಡ್ರಾಫ್ಟ್ ಕೂಡ ಬರೆದು ಮುಗಿಸಿದ್ದೀನಿ. ಅದು ಖಂಡಿತ ಕಾಂಟ್ರವರ್ಷಿಯಲ್ ಆಗಿರುತ್ತೆ. ಆ ಬುಕ್ ಅಂತೂ ಖಂಡಿತ ಇರುತ್ತೆ. ಒಂದೊಳ್ಳೆ ಸಬ್ಜೆಕ್ಟ್ ಸಿಗುತ್ತೆ ಆಪ್ಕಿ ಅದಾಲತ್ಗೆ 10 ವರ್ಷ ಆದ್ಮೇಲೆ. ಹೇಗ್ ನಾನ್ ನಿಮ್ಮ ಹತ್ರ 12 ವರ್ಷ ಆದ್ಮೇಲೆ ಬಂದಿದ್ದೀನಲ್ಲ ಹಾಗೆ. ಅಕ್ಟೋಬರ್ನಲ್ಲಿ ನಾನು ವಾಪಸ್ ಡ್ಯೂಟಿಗೆ ಬರ್ತಿದ್ದೀನಿ. ಇದಕ್ಕೋಸ್ಕರ ಏನ್ ನಿಂತಿಲ್ಲ ಯಾಕಂದ್ರೆ ಅದು ಈ ವಿಷಯ ಇಲ್ಲ ಬೇರೆ ಅಂತ. ಯಾಕಂದ್ರೆ ನಾನ್ ರಜೆನ ಅಕಾಡೆಮಿಕ್ಲಿ ಕೇಳಿದೀನಿ. ಯಾಕಂದ್ರೆ ನನ್ ಬುಕ್ ಬರಿಬೇಕು ಅಂತ. ಅಂದ್ರೆ ನನ್ ಪೂರ್ತಿ ಯುನೈಟೆಡ್ ನೇಷನ್ಸ್ ಎಕ್ಸ್ಪೀರಿಯನ್ಸ್ ಮತ್ತೆ ಈ ಕಾಂಟ್ರವರ್ಷಿಯಲ್ ಎಕ್ಸ್ಪೀರಿಯನ್ಸ್ಗಳನ್ನ ನಾನ್ ಬರೆಯಕ್ಕಾಗ್ಲಿ ಅಂತ. ಅಂದ್ರೆ ನೀವು ಒಪ್ತೀರಾ ಕಾಂಟ್ರವರ್ಸೀಸ್ ಇವೆ ಅಂತ? ನೀವ್ ಹೇಳದ್ರಲ್ವಾ, ಅದಕ್ಕೆ ನಾನ್ ಹೇಳ್ತಿದ್ದೀನಿ. ಇಲ್ಲಾಂದ್ರೆ ನೀವು ಕನ್ವಿಕ್ಷನ್ ಮಾಡಿಸ್ಬಿಡ್ತೀರಾ ಜಡ್ಜ್ ಸಾಬ್ ಅವರಿಂದ. ಹಾಗಾದ್ರೆ ನಿಮ್ಮ ಹೆಸರನ್ನ ಕಿರಣ್ ಬೇಡಿ ಬದಲು ಕಾಂಟ್ರವರ್ಸಿ ದೇವಿ ಅಂತ ಮಾಡ್ಬೇಕು. ನೀವ್ ಯಾಕೆ ಅವ್ರ ಜೊತೆ ಸೇರ್ಕೋತಿದ್ದೀರಾ? ಯು ಆರ್ ರಜತ್. ಯು ಆರ್ ನಾಟ್ ದೆಮ್. ಯು ವುಡ್ ಚೇಂಜ್ ಮೈ ನೇಮ್. ಆದ್ರೆ ನಿಮ್ಗೆ ನೆನಪಿದ್ಯಾ ಏನಂದ್ರೆ 1918 ನಡೆದಂತ ಘಟನೆ ಏನಾಗಿತ್ತು? ಅದರ ನಂತರ ವಧ್ವಾ ಕಮಿಷನ್ ನಿಮ್ಮನ್ನ ಆ ವಿಷಯದಲ್ಲಿ ದೋಷಿ ಅಂತ ಇಫ್ ಹೇಳಿತ್ತು. ಯು ವಧ್ವಾ ಕಮಿಷನ್ ರಿಪೋರ್ಟ್ನ ನೀವು ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ. ವಧ್ವಾ ಕಮಿಷನ್ ಎಲ್ರನ್ನೂ ದೋಷಿ ಅಂತ ಹೇಳಿತ್ತು, ಎಲ್ರನ್ನೂ. ಮತ್ತು ಅದಾದ್ಮೇಲೆ ಏನು ರೆಕಮೆಂಡೇಶನ್ಸ್ ಕೊಡಲಾಗಿತ್ತು ಅದು ನನಗನ್ಸಲ್ಲ ಇಂಪ್ಲಿಮೆಂಟ್ ಆಗಿದೆ ಅಥವಾ ಆಕ್ಸೆಪ್ಟ್ ಆಗಿದೆ ಅಂತ. ಸೊ ಇಟ್ ಇಸ್ ರಿಮೈನಿಂಗ್ ಸ್ಟೇಟಸ್ ಕೋ. ಸೊ ಗವರ್ನ್ಮೆಂಟ್ ಎಲ್ಲಿ ಕಮಿಷನ್ ಇತ್ತೋ ಅಲ್ಲೇ ನಿಂತಿದೆ. ಬಿಕಾಸ್ ಅವರು ಎಲ್ರನ್ನೂ ದೋಷಿ ಅಂತ ಪತ್ತೆ ಮಾಡಿದ್ರು. ಅಂದ್ರೆ ಮೀನ್ಸ್ ಯಾರೂ ದೋಷಿ ಅಲ್ಲ ಅಂತ. ಸರಿ, ಇಷ್ಟು ಹೇಳಿದ್ರಿ. ಏನಂದ್ರೆ ಇವತ್ತು ನೀವು ಮತ್ತೆ ದಿಲ್ಲಿ ಪೊಲೀಸ್ಗೆ ಯಾವಾಗ ಹೋಗ್ತೀರಾ? ಮತ್ತೆ ಇನ್ನೊಂದು ಸಲ ಅವಕಾಶ ಬಂದ್ರೆ ಏನಾದ್ರೂ ನೀವು 88 ಮಾಡ್ದ ಹಾಗೆ ಮಾಡ್ತೀರಾ ಅಥವಾ ಇವತ್ತು ಬದಲಾಗಿದ್ದೀರಾ? ಇಲ್ಲ, ತುಂಬಾ ವರ್ಷಗಳಾಗಿದೆ. ಟೆಕ್ನಾಲಜಿ ಬಂದಿದೆ, ಯುಸಿ ಟ್ರೈನಿಂಗ್ ಹೊಸ್ತು ಬಂದಿದೆ. ಸೊ ಎಕ್ಸ್ಪೀರಿಯನ್ಸ್ ಕೂಡ ಹೊಸದಾಗಿ ಬಂದಿದೆ. ಇದನ್ ಹೇಳ್ತೀರಾ ಏನಂದ್ರೆ ಕಿರಣ್ ಬೇಡಿ ಬಂದ ತಕ್ಷಣ ಏನು ಒಂದು ಟೆರರ್, ಒಂದು ಭಯ ಜನರ ಮನ್ಸಲ್ಲಿ ಆವರಿಸ್ಕೊಳುತ್ತಲ್ಲ, ಆ ಭಯ ಮತ್ತೆ ಬರುತ್ತಾ? ಯಾವ ವಿಷಯಕ್ ಭಯ? ಯಾವ ವಿಷಯಕ್ ಭಯ? ಕೆಲವರಿಗೆ ಗಾಡಿ ತಗೊಂಡೋಗ್ತಾರೆ ಅಂತ ಭಯ, ಕೆಲವರಿಗೆ ಹೊಡಿತಾರೇನೋ ಅಂತ ಭಯ. ತಪ್ಪಾಗಿ ಪಾರ್ಕ್ ಮಾಡಿದ್ರೆ ಗಾಡಿ ಖಂಡಿತ ತಗೊಂಡೋಗ್ತಾರೆ. ನಾನ್ ಹೇಳೋದು ಈಗ್ಲೂ ತಗೊಂಡೋಗ್ತಾರೆ, ಆವಾಗ್ಲೂ ತಗೊಂಡೋಗ್ತಿದ್ರು. ಮತ್ತು ಒಂದ್ ವೇಳೆ ಯಾರಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಅವ್ರ ಜೈಲ್ಗೆ ಖಂಡಿತ ಹೋಗ್ತಾರೆ. ಆದ್ರೆ ಜೈಲಿಂದ ಯಾವಾಗ ವಾಪಸ್ ಬರ್ತಾರೋ ಅವಾಗ ಅವ್ರನ್ನ ತಿದ್ದೋ ಕೆಲ್ಸ ಕೂಡ ಮಾಡಲಾಗತ್ತೆ. ಇದು ನನ್ನ ಹೊಸ ಲರ್ನಿಂಗ್. ಮೊದ್ಲು ಬಹುಶಃ ಅಷ್ಟೊಂದಿರ್ಲಿಲ್ಲ, ಇದು ಈವಾಗ ಆಗಿದೆ. ಸೊ ಕೆಲವೊಂದ್ ಚೇಂಜಸ್ ಕೂಡ ಇವೆ, ಕೆಲವು ಅಮೆಂಡ್ಮೆಂಟ್ಸ್ ಇವೆ, ಕೆಲವು ಕಂಟಿನ್ಯೂಟಿ ಕೂಡ ಆಗಿರುತ್ತೆ. ಜನರನ್ನ ಕೇಳೋಣ ನಿಮ್ಮ ಸಾಮರ್ಥ್ಯದ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತ. ಪೊಲೀಸರಲ್ಲಿ ಇವಾಗ ಏನಾಗಿದೆ ಅಂತಂದ್ರೆ, ಕಿರಣ್ ಬೇಡಿ ಅವ್ರ ಹೆಸರು ಮಾತ್ರ ಕೇಳ್ಬರುತ್ತೆ, ಮಿಕ್ತವ್ರ ಹೆಸರು ಯಾಕೆ ಕೇಳ್ಬರಲ್ಲ? ಆ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಓವರ್ ಆಲ್ ಪೊಲೀಸ್ ಕಾನ್ಸೆಪ್ಟ್ನಲ್ಲಿ ಯಾಕಿಲ್ಲ? ಅದು ಖೈದಿಗಳ ರಿಫಾರ್ಮ್ ಆಗಿರ್ಬೋದು, ಅಥವಾ ಇಂದಿರಾ ಗಾಂಧಿ ಅವರ ಗಾಡಿನ ಕ್ರೇನ್ ನಿಂದ ಎತ್ತಿರೋದಾಗಿರ್ಬೋದು. ಮಿಕ್ಕ ವ್ಯಕ್ತಿಗಳು ಯಾಕೆ ಹಾಗೆ ಮಾಡ್ತಾ ಇಲ್ಲ? ಯಾಕಂದ್ರೆ ಅವ್ರಿಗೂ ಒಂದು ರೆಕಗ್ನಿಷನ್ ಸಿಗುತ್ತೆ, ಈ ತರದ ಕೆಲಸ ಆಗ್ತಿದೆ, ಪೊಲೀಸ್ನವ್ರು ಏನ್ ಮಾಡ್ತಿದಾರೋ ಒಳ್ಳೆ ಲೆವೆಲ್ನಲ್ಲೇ ಮಾಡ್ತಿದಾರಂತ. ಇದಕ್ಕೆ ನೀವು ಉತ್ತರ ಕೊಡ್ಲೇಬೇಕು, ಮಿಕ್ಕದವ್ರು ಯಾಕೆ ಹೀಗೆ ಮಾಡ್ತಿಲ್ಲ ಅಂತ. ಮಿಕ್ಕವ್ರನ್ನ ಕರೆಸಿ ಆಪ್ಕೆ ಅದಾಲತ್ಗೆ, ಮತ್ ಅವ್ರನ್ನ ಕೇಳಿ. ಹೌ ಕೆನ್ ಐ ಆನ್ಸರ್? ಬಟ್ ಒಂದ್ ವಿಷಯದಲ್ಲಿ ನನ್ ಬಿಲೀಫ್ ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಯಾರು ಪೊಲೀಸ್ ಸರ್ವಿಸ್ ಅಥವಾ ಸರ್ಕಾರಿ ಸರ್ವಿಸಿಗೆ ಬರ್ತಾರೋ ಅವ್ರು ತಮ್ಮದೇ ದೃಷ್ಟಿಕೋನದಿಂದ ಬರ್ತಾರೆ. ತಮ್ಮದೇ ಆದ ಕ್ವಾಲಿಟೀಸ್ ಜೊತೆಗೆ ಬರ್ತಾರೆ, ತಮ್ಮದೇ ಆದ ಆಟಿಟ್ಯೂಡ್ಸ್ ಜೊತೆಗೆ ಬರ್ತಾರೆ, ತಮ್ಮದೇ ಆದ ಬಿಲೀಫ್ಸ್ ಜೊತೆಗೆ ಬರ್ತಾರೆ. ಮತ್ತು ಈ ಬಿಲೀಫ್ಸ್ ಮತ್ತು ದೃಷ್ಟಿಕೋನದ ಡಿಗ್ರಿ ಒಬ್ಬೊಬ್ರಲ್ಲೂ ವೇರಿ ಆಗಿರುತ್ತೆ. ಬಹುಶಃ ಎಷ್ಟೋ ಜನರು ಒಳ್ಳೆ ಕೆಲಸಗಳು ಹೊರಗಡೆ ವಿಸಿಬಲ್ ಆಗದೆ ಇರ್ಬೋದು, ಮತ್ ನಂದು ಜಾಸ್ತಿ ವಿಸಿಬಲ್ ಆಗಿರ್ಬೋದು. ಅದಕ್ಕೆ ಬಹುಶಃ ನೀವ್ ಹೀಗೆ ಯೋಚಿಸ್ತಿದ್ದೀರಾ. ಮತ್ತೆ ನನ್ ನಂಬಿಕೆ ಏನಂದ್ರೆ, ಬಹುಶಃ ನನಗಿಂತ ಒಳ್ಳೆ ಆಫೀಸರ್ಗಳ ಮತ್ತೆ ಹಿರಿಯ ಸಾಮರ್ಥ್ಯಶಾಲಿ ಆಫೀಸರ್ಗಳ ಮತ್ತೊಬ್ರು ಆಫೀಸರ್ ಜಡ್ಜ್ ಸಾಬ್ ಇಲ್ಲೇ ಕೂತಿದ್ದಾರೆ. ಇವ್ರೆಲ್ರೂ ಒಳ್ಳೆ ಕೆಲಸಗಳು ವಿಸಿಬಲ್ ಆಗಿಲ್ಲ, ಅದಕ್ಕೆ ನಿಮಗ್ ಗೊತ್ತಿಲ್ಲ ಅಷ್ಟೇ. ಬಹುಶಃ ಇದೇ ರೀಸನ್ ಇರ್ಬೋದು. ಆದ್ರೆ ನಾನ್ ಹೇಳ್ತಿರೋದೇನಂದ್ರೆ, ನಾವೆಲ್ಲರೂ ನಮ್ಮ ದೃಷ್ಟಿಕೋನದಿಂದ ಬರ್ತೀವಿ ಮತ್ತು ನಮ್ಮ ಅಪ್ರೋಚ್ ಇಟ್ಕೊಂಡ್ ಬರ್ತೀವಿ. ಸೊ ಮೇ ಬಿ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಮತ್ ಅವ್ರ ಕೆಲ್ಸ ನಿಮಗ್ ವಿಸಿಬಲ್ ಆಗಿಲ್ಲ ಅಂದ್ರೆ ಅದು ನನ್ ಫಾಲ್ಟ್ ಅಲ್ಲ, ಅದು ಫಾಲ್ಟ್ ಮೀಡಿಯಾ ಅವ್ರದ್ದು. ಅವ್ರ ಕೆಲ್ಸಗಳನ್ನ ನಿಮಗ್ ತೋರಿಸಿಲ್ಲ. ಕಿರಣ್ಜಿ, ನಿಮ್ಮ ಕೆಲಸ ಯಾಕೆ ವಿಸಿಬಲ್ ಆಗುತ್ತೆ ಮತ್ತೆ ಮಿಕ್ಕವರ ಕೆಲಸ ವಿಸಿಬಲ್ ಯಾಕಾಗಲ್ಲ, ಇದ್ರ ಬಗ್ಗೆ ನನ್ನ ಹತ್ರ ಆರೋಪಗಳಿವೆ. ಆದ್ರೆ ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ಕಿರಣ್ ಬೇಡಿ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ.
ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಪೊಲೀಸ್ ಆಫೀಸರ್ ಕಿರಣ್ ಬೇಡಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಕಿರಣ್ ಬೇಡಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ. ಇವರು ಮನಸ್ಸಿಗೆ ಬಂದ ಹಾಗೆ ನಡ್ಕೋತಾರೆ. ಕಿರಣ್ ಜಿ, ನೀವ್ ಹೇಳ್ತಿದ್ರಿ ಅಲ್ವಾ ಮಿಕ್ಕವರು ಯಾಕೆ ವಿಸಿಬಲ್ ಆಗಲ್ಲ, ನೀವು ವಿಸಿಬಲ್ ಆಗ್ತೀರಾ ಅಂತ. ಯಾವುದೇ IAS ಆಫೀಸರ್ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಕಿರಣ್ ಬೇಡಿ ಎಲ್ಲಿ ಕುತ್ಕೋತಾರೋ ಅಲ್ಲಿ ಯಾರ ಮಾತನ್ನು ಕೇಳಲ್ಲ, ಅವ್ರ ಮನ್ಸಿಗೆ ಬಂದಂಗ್ ಮಾಡ್ತಾರೆ ಅಂತ. ಇದು ತಪ್ಪಲ್ಲ. ನೀವು ಈ ಆರೋಪನ ಒಪ್ಕೋತೀರಾ? ಹಾ, ಒಪ್ಕೊಳ್ತೀನಿ. ಮತ್ ನನ್ ಜಡ್ಜ್ ಸಾಬ್ ಕೂಡ ಒಪ್ತಾರೆ, ಯಾಕಂದ್ರೆ ನನ್ ಜಡ್ಜ್ ಸಾಬ್ ನನ್ ಸೀನಿಯರ್ ಆಫೀಸರ್ ಆಗಿದ್ರು. ಎಷ್ಟೋ ಸಲ ನಾನ್ ಇವ್ರ ಮಾತ್ ಕೂಡ ಕೇಳ್ತಿರ್ಲಿಲ್ಲ. ಆದ್ರೆ ಒಳ್ಳೆ ವಿಷಯ ಏನಂದ್ರೆ, ಯಾವಾಗ ನಾನ್ ಮಾತ್ ಕೇಳ್ತಿರ್ಲಿಲ್ವೋ ಆವಾಗ ಅವರು ನನ್ನನ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ರು. ನಾನ್ ಯಾಕೆ ಅವ್ರ ಮಾತ್ ಕೇಳ್ತಿಲ್ಲ ಅಂತ. ಅವ್ರ ಮಾತ್ನ ಯಾಕೆ ಕೇಳ್ತಿರ್ಲಿಲ್ಲ ಅಂದ್ರೆ, ಸರ್ ನನ್ ದೃಷ್ಟಿಕೋನನು ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನಾನ್ ರಸ್ತೆಯಲ್ಲಿ ನಿಂತಿದ್ದೀನಿ, ನನಗ್ ಗೊತ್ತು ಇಲ್ಲಿ ಏನಾಗ್ತಿದೆ ಅಂತ, ನನಗ್ ಗೊತ್ತು ಇಲ್ಲಿನ ಟೆಂಪರೇಚರ್ ಏನು ಅಂತ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅಥವಾ ನೀವ್ ನನ್ನ ಹತ್ರ ಬನ್ನಿ, ಬಂದ್ ನನ್ ಜೊತೆ ನಿಂತ್ಕೊಳ್ಳಿ, ಅಥವಾ ನಾನ್ ಹೇಳೋದನ್ ಕೇಳಿ. ಆಗ ಅವ್ರು ನನ್ ಮಾತ್ ಒಪ್ಕೋತಿದ್ರು. ಆದ್ರೆ ಕಿರಣ್ ಜಿ, ಇದರ ಪರಿಣಾಮ ಏನಾಗ್ತಿತ್ತು ಅಂದ್ರೆ ಯಾವುದೇ ಒಂದು ಜಾಗದಲ್ಲಿ ನಿಮ್ಮನ್ನ ಜಾಸ್ತಿ ದಿನ ಇರೋದಿಕ್ ಬಿಡ್ತಾ ಇರ್ಲಿಲ್ಲ. ಹಾ, ಮಿಜೋರಾಂನಲ್ಲಿ 1999ನ ವಿಚಾರ ಇದು. ನೀವು ರಾತ್ರೋರಾತ್ರಿ ನಿಮ್ಮ ಬ್ಯಾಗ್ ಎತ್ಕೊಂಡು ದಿಲ್ಲಿಗೆ ವಾಪಸ್ ಬರ್ಬೇಕಾಯ್ತು. ಆ ಸಿಚುಯೇಷನ್ ಹೇಗಿತ್ತು ಅಂದ್ರೆ, ನಾನೇನಾದ್ರೂ ಬರ್ದೇ ಇದ್ದಿದ್ರೆ ಅಲ್ಲಿನ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ತುಂಬಾ ಹಾಳಾಗ್ತಿತ್ತು. ಅಲ್ಲಿನ ಕೆಲವು ಧಮ್ಕಿಗಳಿತ್ತು, ಕೆಲವು ಸೆಕ್ಷನ್ಸ್ಗಳಿಂದ ಅವ್ರು ನನ್ ಮನೇನ್ ಸುಟ್ಟಾಕ್ತಾರೆ ಅಂತ. ಆಗ ನಾನ್ ಅನ್ಕೊಂಡೆ, ನಾನ್ ಅಲ್ಲಿನ DIG ರೇಂಜ್ ಆಗಿದ್ದೀನಿ, ಮತ್ DIG ರೇಂಜ್ ಮನೇನೇ ಸುಟ್ಟಾಕ್ತಾರೆ ಅಂದ್ರೆ, ಯಾಕಂದ್ರೆ ನಾನ್ DIG ರೇಂಜ್ ಆಗಿದ್ದೀನಿ, ನಾನ್ ಕೂತ್ಕೊಂಡ್ ನೋಡ್ತೀನಿ ನೀವೇನ್ ಮಾಡ್ತೀರಾ ಅಂತ. ಹಾಗಿದ್ರೆ ಆಗ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ? ಒಂದ್ ವೇಳೆ ನಾನ್ ಹೋಗೋದ್ರಿಂದ ಮನೆಗಳು ಉಳಿಯತ್ತೆ, ಸ್ಟೇಟ್ನಲ್ಲಿ ಕರ್ಫ್ಯೂ ತೆಗಿತಾರೆ ಅಂದ್ರೆ, ಇತ್ಯಾದಿ ಇತ್ಯಾದಿ. ಸೊ ಅರ್ಥ ಏನು ಅಂದ್ರೆ, ಸೊ ಇದಕ್ಕೋಸ್ಕರ ನಾನು ಅಲ್ಲಿಂದ ಹೋಗೋದ್ರಿಂದ, ಸೊ ಐ ಗಾಟ್ ಔಟ್ ಟು ದ ಸೀನ್, ಅಲ್ಲಿ ಸಿಚುವೇಶನ್ ನಾರ್ಮಲ್ಸಿಗ್ ಬರ್ಲಿ ಅಂತ. ಕಿರಣ್ ಜಿ, ಅಂದ್ರೆ ಇದು ಯಾವ ತರದ ಗೀಳು? ಏನಂದ್ರೆ ನೀವು ಎಲ್ಲಿಗೆ ಹೋಗಿದ್ರಿ ಅಲ್ಲಿಂದ ನೀವು ವಾಪಸ್ ಬರ್ಬೇಕಾಗ್ ಬಂತು. ನಿಮ್ಮ ಪುಸ್ತಕದಲ್ಲಿ ನೋಡಿದ್ದೆ, ನೀವು ಬರ್ದಿದ್ದೀರಾ. ನಿಮ್ಮನ್ನ ಯಾವಾಗ ತಿಹಾರ್ ಜೈಲ್ಗೆ ಕಳಿಸ್ಲಾಯ್ತೋ ಆ ಜಾಗಕ್ಕೆ ಯಾರು ಹೋಗೋದಕ್ಕೆ ಇಷ್ಟನೇ ಪಡ್ತಿರ್ಲಿಲ್ವಂತೆ. ಅಲ್ಲಿಗೆ ಪನಿಷ್ಮೆಂಟ್ ಪೋಸ್ಟಿಂಗ್ ಆಗೋದಂತೆ. ಹಾ, ಈ ವಿಷಯ ಸರಿ ಇದೆ. ಜೈಲ್ಗೆ ಯಾವತ್ತೂ ಯಾವ ಪೊಲೀಸ್ ಆಫೀಸರ್ ಕೂಡ ಸಾಮಾನ್ಯವಾಗಿ ಇಲ್ಲಿವರೆಗೂ ಇಷ್ಟ ಪಡೋದಿಲ್ಲ. ಏನಂದ್ರೆ, ನಾರ್ಮಲ್ ಪೊಲೀಸಿಂಗ್ನ ಬಿಟ್ಟು ಅವರು ಈ ಅಬ್ನಾರ್ಮಲ್ ಪೊಲೀಸಿಂಗ್ ಮಾಡೋಕೆ, ವಿಚ್ ಈಸ್ ವಿತ್ ಪೀಪಲ್. ಅಂದ್ರೆ ಈ ಸಿಚುಯೇಷನ್ ಅಲ್ಲಿ ಈ ವಿಷಯ ಸರಿ ಇದೆ. ಯಾರು ಜಾಸ್ತಿ ದಿನ ಅಲ್ಲಿ ಇರ್ತಿರ್ಲಿಲ್ಲ. 2 ಥರದ್ ವ್ಯಕ್ತಿಗಳು ಅಲ್ಲಿರ್ತಿದ್ರು. ಒಬ್ರು ಯಾರಿರೋರು ಅಂದ್ರೆ, ಯಾರು ದಿಲ್ಲಿಯಲ್ಲೇ ಇರ್ಬೇಕು ಅಂತಿದ್ರು, ಯಾಕಂದ್ರೆ ಅವರಿಗೆ ದಿಲ್ಲಿಯಿಂದ ಹೊರಗೆ ಪೋಸ್ಟಿಂಗ್ ಆಗೋದು ಇಷ್ಟ ಇರ್ತಿರ್ಲಿಲ್ಲ. ಎಲ್ಲಿ ಕೆಲವರು ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ, ಅವ್ರು ಇನ್ಯಾವುದೋ ಸೆಕ್ರೆಟರಿಯೇಟ್ ಹತ್ರ ಇರೋಕ್ ಬಯಸ್ತಿದ್ರು, ಎಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಇರ್ತಾರೆ, ಹೋಮ್ ಸೆಕ್ರೆಟರಿ ಕೂಡ ಇರ್ತಾರೆ, ಚೀಫ್ ಸೆಕ್ರೆಟರಿ ಕೂಡ ಇರ್ತಾರೆ, ಅವ್ರ ಜೊತೆ ಅಲ್ಲಿ ಇರೋಕ್ ಇಷ್ಟಪಡ್ತಿರ್ಲಿಲ್ಲ. ಯಾವಾಗ ಅವ್ರ ಕೈಯಲ್ಲಿ ಅಧಿಕಾರ ಅಥವಾ ಸಾಮರ್ಥ್ಯ ಬರುತ್ತೋ ತಕ್ಷಣ ಅವ್ರು ವರ್ಗಾವಣೆ ಮಾಡಿಸ್ಕೋತಿದ್ರು. ಸೊ ಆ ಜಾಗಕ್ಕೆ ಅವ್ರು ಹೋಗಕ್ ಇಷ್ಟಪಡ್ತಿರ್ಲಿಲ್ಲ ಅನ್ನೋದು ಸರಿಯಾದ ವಿಷಯ. ಮತ್ತೆ ಈ ಮಾತು ನಿಜನಾ? ಏನಂದ್ರೆ ಯಾರು ಹೋಗೋದಿಕ್ ಇಷ್ಟಪಡದ ಜಾಗಕ್ಕೆ ಹೋಗೋದಿಕ್ ನೀವು 9 ತಿಂಗಳು ಕಾಯ್ಬೇಕಾಗ್ ಬಂತು ಅನ್ನೋದು. ಎಸ್, ಹೋಮ್ ಮಿನಿಸ್ಟ್ರಿ ನಿಮ್ಗೆ ಪೊಸಿಷನಿಂಗ್ ಅನ್ನೇ ಕೊಟ್ಟಿರ್ಲಿಲ್ಲ. ಅದು ಹೋಮ್ ಮಿನಿಸ್ಟ್ರಿ ತುಂಬಾ ಬ್ಯುಸಿ ಇರುತ್ತೆ. ಹೋಮ್ ಮಿನಿಸ್ಟ್ರಿಗೆ ತುಂಬಾ ಟೈಮ್ ತಗೊಳುತ್ತೆ. ಅದವ್ರು ತುಂಬಾ ಬ್ಯುಸಿ ಇದ್ರು, ಮತ್ತು ಅದು ನಾನೇನ್ ಅಷ್ಟೊಂದು ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ಲಿಲ್ಲ. ಒಳ್ಳೇದಾಯ್ತು ನನಗೆ 9 ತಿಂಗಳು ಕೊಟ್ಟಿದ್ದು. ಆ 9 ತಿಂಗಳಲ್ಲಿ ನಾನು ಸ್ವಲ್ಪ ಓದೋದು ಬರೆಯೋದನ್ನ ಕಲ್ತ್ಕೊಂಡೆ. ಅಥವಾ ಹೋಮ್ ಮಿನಿಸ್ಟ್ರಿ ಎಂಥ ಜಾಗ ಹುಡುಕ್ತಾ ಇತ್ತು ಅಂದ್ರೆ ಎಲ್ಲಿ ನಿಮ್ಗೆ ನಿಜವಾದ ಶಿಕ್ಷೆ ಕೊಡ್ಬೋದು. ಅವ್ರ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಹುಡುಕಕ್ಕೆ. ಅವರು 9 ತಿಂಗಳ ನಂತರ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು, ಇವ್ರಿಗೆ ಬಿಟ್ಟಿ ಸಂಬಳ ಯಾಕೆ ಕೊಡ್ತಿದ್ದೀರಾ ಅಂತ, ಅವ್ರನ್ನ ಕೆಲ್ಸಕ್ಕೆ ಹಾಕ್ಲೇಬೇಕು ಅಂತ. ಆಗ ಜೈಲ್ ಖಾಲಿ ಇತ್ತು, ಅವರು ಥಟ್ ಅಂತ ಜೈಲಿಗೆ ಹಾಕ್ಬಿಟ್ರು. ಕಿರಣ್ ಜಿ, ಸತ್ಯ ಏನಂದ್ರೆ ದಿಲ್ಲಿ ಪೊಲೀಸ್ನಲ್ಲಿ ಕೆಲವು ಎಂಥ ಆಫೀಸರ್ಗಳಿದ್ರು ಅಂದ್ರೆ ಅವರು ಬೇಕು ಅಂತಾನೆ ನಿಮ್ಗೆ ಯಾವುದೇ ಪೊಸಿಷನ್ ಕೊಡ್ಲಿಲ್ಲ. ಇದು ಕೂಡ ಸರಿಯಾದ ವಿಷಯ. ಆ ಟೈಮಲ್ಲಿ ಯಾವ ಆಫೀಸರ್ಸ್ ಅಲ್ಲಿದ್ರೋ ಅವರು ಅಲ್ಲೇ ಇರೋಕೆ ಬಯಸ್ತಿದ್ರು. ಅವ್ರು ಅಲ್ಲೇ ಇರೋದಕ್ಕೇನೆ ಯಾಕೆ ಬಯಸ್ತಿದ್ರು ಅಂದ್ರೆ, ನನಗೂ ಅವ್ರಿಗೂ ಯಾವುದೇ ಸ್ಪರ್ಧೆನೇ ಇರ್ಲಿಲ್ಲ. ನನ್ನ ಹತ್ರ ಆ ಶಕ್ತಿ ಇರ್ಲಿಲ್ಲ ಅವ್ರನ್ನ ತೆಗ್ದ್ಹಾಕ್ಸೋಕೆ. ಜೊತೆಗೆ ನಾನ್ ನನ್ನ ಶಕ್ತಿನ ಬಳಸೋದೂ ಇಲ್ಲ ಯಾರನ್ನಾದ್ರೂ ತೆಗ್ದ್ಹಾಕ್ಸೋಕೆ. ಯಾರು ಎಲ್ಲಿದಾರೋ ಅವ್ರನ್ನ ಅಲ್ಲೇ ಇರಕ್ ಬಿಡ್ತೀನಿ. ಸೊ ನಾನ್ ಕಾಯೋದಕ್ ತಯಾರಾಗಿದ್ದೆ. ಆದ್ರೆ ನೋಡಿ, ನೀವು ಎಲ್ಲಿಗೆ ಹೋಗ್ತೀರೋ ಅಲ್ಲಿರುವಂತ IAS ಆಫೀಸರ್ಗಳ ಜೊತೆ ಖಂಡಿತ ಗಲಾಟೆ ಮಾಡ್ಕೋತೀರಾ. ನಂಗ್ ಗೊತ್ತು ನೀವ್ ಎಲ್ಲಿಗ್ ಬರ್ತಿದ್ದೀರಾ ಅಂತ. ನೀವ್ ಎಲ್ಲಿಗ್ ಬರ್ತಿದ್ದೀರಾ ಅಂತ ನನಗೆ ಕಿರಣ್ ಜಿ, ಚಂಡೀಗಢ್ನಲ್ಲಿ 41 ದಿನಗಳ ಚಂಡೀಗಢ ವಿಷಯ ಮಾತಾಡ್ತಾರೆ ಅಂತ. 41 ದಿನಗಳ ಒಳಗೆ ನೀವು ವಾಪಸ್ ದಿಲ್ಲಿಗೆ ಬರ್ಬೇಕಾಗ್ ಬಂತು. ಯಾಕಂದ್ರೆ ನೀವು ಹೋಮ್ ಸೆಕ್ರೆಟರಿ ಜೊತೆ ಗಲಾಟೆ ಮಾಡ್ಕೊಂಡಿದ್ರಿ. ಎಸ್, ಅದ್ ನಿಜವಾಗ್ಲೂ ದೊಡ್ಡ ಗಲಾಟೆ ಆಗಿತ್ತು. ನಾನ್ ಯಾವ್ದಾದ್ರೂ ದೊಡ್ಡ ಗಲಾಟೆ ಅಂತ ಹೇಳೋದಾದ್ರೆ ಅದು ಅದೇ ಆಗಿತ್ತು. ಯಾಕಂದ್ರೆ ಅವರು ವಿದಿನ್ 15 days ಆಫ್ ಮೈ ಜಾಯ್ನಿಂಗ್ ಆಸ್ IG ಚಂಡೀಗಢ್, 15 days ಒಳಗಡೆ ಯಾವುದೋ ತುಂಬಾ ಹಳೇ 10 ವರ್ಷದ ಇನ್ಕ್ವೈರಿ ಬೇಸ್ ಮೇಲೆ ಅವರು ಸಡನ್ಲಿ ನನ್ನ 3 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ರು. ಮತ್ತೆ
ಅದು ನನ್ ನೋಟಿಸ್ಗೆ ಬಂದಿರ್ಲಿಲ್ಲ, ಯಾಕಂದ್ರೆ ನಾನ್ ಬಂದ್ 15 ದಿನ ಅಷ್ಟೇ ಆಗಿತ್ತು. ನನಗ ಎನ್ಕ್ವೈರಿ ಬಗ್ಗೆ ಗೊತ್ತಿರ್ಲಿಲ್ಲ, ಮತ್ ಅವ್ರು ನನ್ನ ಕಾನ್ಫಿಡೆನ್ಸಿಗೆ ತಗೊಂಡಿರ್ಲಿಲ್ಲ. ಮತ್ ಚಂಡೀಗಢ ಒಂದ್ ಸಣ್ಣ ಪೊಲೀಸ್ ಸರ್ವಿಸ್, ಅದ್ರಲ್ಲಿ 3 ಜನ ಸೀನಿಯರ್ ಆಫೀಸರ್ಸ್ ನ ತಕ್ಷಣ ಸಸ್ಪೆಂಡ್ ಮಾಡಿದ್ರೆ, ಅದು ಬೇರೆ ಪತ್ರಿಕೆಯಲ್ಲೂ ಮೊದ್ಲು ಬಂತು ಅವ್ರು ಸಸ್ಪೆಂಡ್ ಆಗಿದ್ದಾರೆ ಅಂತ. ಆಸ್ IG ನನಗ್ ಆಮೇಲ್ ಗೊತ್ತಾಯ್ತು. ಮತ್ ಯಾರ್ ಹೇಳಿದ್ರು ಗೊತ್ತಾ? ಅದೇ ಆಫೀಸರ್ಗಳು ಬಂದ್ ಹೇಳಿದ್ರು, ಮೇಡಮ್ ನಮ್ಮನ್ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಐ ಸೈಡ್ ನಿಮ್ಮನ್ ಹೇಗ್ ಸಸ್ಪೆಂಡ್ ಮಾಡೋಕ್ ಸಾಧ್ಯ? ನನಗ್ ಹೇಳ್ತಾರಲ್ವಾ, ನಾನು IG ಅಲ್ವಾ, ಈ ಫೋರ್ಸ್ಗೆ 5,000 ಫೋರ್ಸ್ ನ ಲೀಡ್ ಮಾಡೋಳ್ ನಾನು. ಅವ್ರು ಹೇಳಿದ್ರು ನಾವು ಸಸ್ಪೆಂಡ್ ಆಗಿದೀವಿ. ನಾನ್ ಹೇಳ್ದೆ ಯಾವ್ದು ಆರ್ಡರ್ ಬಂದಿಲ್ಲ, ನನಗ್ ಗೊತ್ತಾಗಿಲ್ಲ ಅಂತ. ಅವ್ರು ಹೇಳಿದ್ರು ಮುಂದೆ ಬರೋ ಆರ್ಡರ್, ಅದು ಪತ್ರಿಕೆಯಲ್ಲಿ ಮೊದ್ಲು ಬಂತು, ನನ್ನ ಹತ್ರ ಬಂದಿಲ್ಲ. ಆ ವಿಷಯ ನನಗಂತೂ ಸಹಿಸ್ಕೊಳಕ್ಕೆ ಆಗ್ಲಿಲ್ಲ. ಇದಾಗಕ್ ಸಾಧ್ಯ ಇಲ್ಲ, ಈ ರೀತಿ ಆಗ್ಬಾರ್ದು. ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವಲ್ಲಿ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಮಾಡ್ಸಿದ್ರೆ ನಿಮ್ಮ ಇಲ್ಲ, support ನಾನು ಗೆ. ಯಾವುದೇ ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಮಾಡ್ಸಿಲ್ಲ. ದಿಸ್ ಇಸ್ ನಾಟ್ ಟ್ರೂ. ಯಾವ್ದ್ ಸತ್ಯ ಅದನ್ನ ನಾನು ಹೇಳಿದೀನಿ, ಇದು ಸತ್ಯ ಅಲ್ಲ. ನಾನು ಯಾವುದೇ ಡೆಮಾನ್ಸ್ಟ್ರೇಷನ್ ಮಾಡಿಸ್ಲಿಲ್ಲ, ಅಥವಾ ನನಗೆ ಯಾವುದೇ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಡೆಮಾನ್ಸ್ಟ್ರೇಷನ್ ಮಾಡಕ್ಕೆ. ಅದು ಓಪನ್ಲಿ ಬ್ಲೇಟೆಂಟ್ ಇಂಜಸ್ಟಿಸ್ ಆಗಿತ್ತು. ಮತ್ ಇಂಜಸ್ಟಿಸ್ ಅಲ್ಲಿ ಒಂದ್ ವೇಳೆ ನಾನು ನನ್ನ ಫೋರ್ಸ್ ಜೊತೆ ನೋಡಿ, ಆಸ್ ಅನ್ ಇನ್ಸ್ಪೆಕ್ಟರ್ ಜನರಲ್ ಎಲ್ಲಾ ಕಷ್ಟದ ಕೆಲಸಗಳನ್ನ ನನ್ನ ಆಫೀಸರ್ಸ್ ಗಳಿಂದ ಮಾಡಿಸ್ಬೇಕು. ಯಾವಾಗ ಅವ್ರಿಗೆ ಅನ್ಯಾಯ ಆಗುತ್ತೆ, ಆವಾಗ ನಾನು ಅವ್ರ ಜೊತೆ ನಿಲ್ಲಿಲ್ಲ ಅಂದ್ರೆ ಮತ್ ನಾನ್ ಯಾರು? ಆದ್ರೆ ನೋಡಿ, ಯಾವಾಗ ನಿಮ್ಗ್ ಅನ್ಯಾಯ ಆದಾಗ ನಿಮ್ಮ ಜೊತೆ ಯಾರು ನಿಲ್ತಾರೆ? ಹೇ ಭಗವಾನ್. ಓ ಈಶ್ವರ. ಮತ್ತೆ ಅಂತ ಸೀನಿಯರ್ ಆಫೀಸರ್ಸ್ ಇದ್ರಲ್ಲ, ಎಲ್ರೂ ಒಂದೇ ತರ ಇರಲ್ವಲ್ಲ. ನನ್ನ ಹತ್ರ ತುಂಬಾ ಒಳ್ಳೆ ಆಫೀಸರ್ಸ್ ಬಂದ್ರು. ವೇದ್ ಮಾರ್ವಾ ಸಾಬ್ ಬಂದ್ರು, ಕೌಶಲ್ ಸಾಬ್ ಇಲ್ಲೇ ಕೂತಿದ್ದಾರೆ, ಗೌತಮ್ ಕೌಲ್ ಸಾಬ್ ಇದ್ರು, PR ರಾಜ್ಗೋಪಾಲ್ ಇದ್ರು, JN ಚತುರ್ವೇದಿ ಇದ್ರು, RK ಅಜಯ್ ರಾಜ್ ಶರ್ಮಾ ಸಾಬ್ ಇದ್ರು. ನೀವು ಬರೀ ದೊಡ್ಡ ಸಪೋರ್ಟ್ ದೊಡ್ಡ ಮಾಡೋರ್ ಆಫೀಸರ್ಸ್. ಹೆಸರನ್ನ ಹೇಳ್ತಾ ಇದ್ದೀರಾ. ಆ ವ್ಯಕ್ತಿಗಳು ಯಾರಿದ್ರು ಅಂದ್ರೆ, ಯಾವಾಗ ಬಿಲ್ ಕ್ಲಿಂಟನ್ ನಿಮ್ಮನ್ನ ಬ್ರೇಕ್ಫಾಸ್ಟ್ ಕರೆದ್ರು ಅವರು ಅದಕ್ಕೆ ತಡೆ ಹಾಕಿದ್ರಲ್ಲ. ಅದಕ್ಕೆ ಪೊಲೀಸ್ ಆಫೀಸರ್ ತಡೆ ಹಾಕಿಲ್ಲ, ಅದನ್ನ ಬೇರೆ ಯಾರೋ ಮಾಡಿದ್ರು. ಅವರು IAS ಆಫೀಸರ? IAS ಆಫೀಸರ? ಅದು ಗೊತ್ತಿಲ್ಲ, ನೆನ್ಪಾಗ್ತಿಲ್ಲ ಯಾವ ಸರ್ವಿಸ್ ಅಂತ. ಅಥವಾ ಹೆಸರು ಹೇಳದೆ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದೀರಾ? ನಾನ್ ತಪ್ಪಿಸ್ಕೊಳಕ್ ನೋಡ್ತಿಲ್ಲ, ಯಾಕಂದ್ರೆ ಅವ್ರ ಇಲ್ಲಿಗ್ ಬಂದಿಲ್ಲ. ಹಾಗಿರುವಾಗ ಹೆಸರು ಹೇಳೋದ್ ಸರಿಯಲ್ಲ. ಅವ್ರಿಲ್ಲಿ ಇಲ್ಲ. ಒಂದ್ ವೇಳೆ ಅವ್ರು ಬಂದಿದ್ರೆ ನೀವ್ ಅವ್ರ ಮಾತನ್ನು ಕೇಳ್ಬೋದಿತ್ತು. ಇವ್ರು ಯೂಸ್ಲೆಸ್ ಆಗಿದ್ರು, ಇವ್ರು ಹೋಗೋ ಅಗತ್ಯ ಇರ್ಲಿಲ್ಲ ಅಂತ. ಅವಾಗ ವಿಷಯ ಸರಿ ಹೋಗೋದಲ್ವಾ? ನೀವ್ ಅವ್ರನ್ನ ಇಲ್ಲಿ ಕರ್ಸಿಲ್ಲ, ಮತ್ ನಾನ್ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಆದ್ರೆ ನೀವಿದನ್ ಒಪ್ತೀರಾ? ನಮ್ಮ ದೇಶದಲ್ಲಿ ಯಾರು IAS ಮತ್ತೆ IPS ಆಫೀಸರ್ ಇರ್ತಾರೋ ಅವರ ನಡುವೆ ಯಾವ್ದಾದ್ರೂ ಒಂದು ವಿಷಯಕ್ಕೆ ತಕರಾರಿದ್ದೇ ಇರುತ್ತೆ ಅಂತ. IAS ಅವರು IPS ಅವರು ಮುಂದೆ ಬರೋದನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ ಅಂತ. ಹೌದು, 2 ಥರದ್ ವ್ಯಕ್ತಿಗಳಿರ್ತಾರೆ. ಇಬ್ರಿಗೂ ಅವ್ರದೇ ಆದ ದೃಷ್ಟಿಕೋನ ಇರುತ್ತೆ. ದಟ್ಸ್ ಟ್ರೂ. ಯಾಕಂದ್ರೆ ನಮಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ನಾವು ನಮ್ಮ ಸರ್ವಿಸ್ ಪೊಲೀಸ್ ಆಫೀಸರ್ಸ್ ಜೊತೆ ಹೆಚ್ಚು ಕ್ಲೋಸ್ ಆಗಿರ್ತೀವಿ. ಅವರು ಒಂದ್ ಡಿಟ್ಯಾಚ್ಡ್ ವ್ಯೂ ತಗೋತಾರೆ. ಅವರು ಕಚೇರಿಯಲ್ಲಿ ಕೂತ್ಕೊಂಡ್ ಕೆಲಸ ಮಾಡ್ತಾರೆ. ಫೀಲ್ಡ್ ನ ಅಷ್ಟೊಂದ್ ಹತ್ರದಿಂದ ನೋಡಲ್ಲ, ನಾವ್ ಎಷ್ಟ್ ಹತ್ರ ಇರ್ತೀವೋ ಅಷ್ಟು. ಸೊ ನ್ಯಾಚುರಲಿ 2 ದೃಷ್ಟಿಕೋನಗಳಿರುತ್ತೆ. ಸೊ ತಕರಾರಾಗೋ ಸಾಧ್ಯತೆ ಇರುತ್ತೆ, ಆಗುತ್ತೆ ಕೂಡ, ಮತ್ತೆ ಆಗೋದೂ ಇಲ್ಲ. ಅದ್ರಿಂದ 2 ಪಾಸಿಬಿಲಿಟೀಸ್ ಇವೆ. ನನ್ ಜೊತೆ ಆಗಿದೆ ಮತ್ತೆ ಆಗಿಲ್ಲ ಕೂಡ. ಈಗ ಇದನ್ ಹೇಳಿ, ಅಂದ್ರೆ ನಿಮ್ಮ ಪ್ರತಿ ಪೋಸ್ಟಿಂಗ್ನಲ್ಲೂ ತಕರಾರಾಯ್ತು, ಪ್ರತಿ ಪೋಸ್ಟಿಂಗ್ನಲ್ಲೂ ಯಾರೋ ನಿಮ್ಮನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇದೆಲ್ಲದರ ನಡುವೆ ನೀವು ಹೇಗೆ ಸರ್ವೈವ್ ಆದ್ರಿ? ಹೇ ಭಗವಾನ್. ನೋಡಿ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ. ಒಂದ್ ವೇಳೆ ನೀವು ಕುರ್ಚಿಗೆ ಅಂಟ್ಕೊಳ್ಳೋ ತರ ಇಲ್ಲ ಅಂದ್ರೆ ಆಗ ಯಾವ ಪ್ರಾಬ್ಲಮೂ ಇರಲ್ಲ. ನಾನ್ ಕುರ್ಚಿಗೆ ಯಾವತ್ತೂ ಅಂಟ್ಕೊಂಡ್ ಕೂರೋಳಲ್ಲ, ಯಾಕಂದ್ರೆ ನಾನ್ ಬೇಸಿಕಲಿ ಫೀಲ್ಡ್ ಓರಿಯೆಂಟೆಡ್. ನಂಗ್ ಕುರ್ಚಿ ಮೇಲೆ ಅಷ್ಟೊಂದ್ ಶೋಕಿನೇ ಇಲ್ಲ. ಕುರ್ಚಿ ಅಂದ್ರೆ ನನಗ್ ಕಟ್ಟಾಕ್ದಾಗ ಅನ್ಸುತ್ತೆ. ನಂಗಂತೂ ಕುರ್ಚಿಯಿಂದ ದೂರ ಇರಕ್ ಇಷ್ಟ ಆಗುತ್ತೆ. ಫೀಲ್ಡ್ ಅಲ್ಲಿರೋದು ತುಂಬಾ ಇಷ್ಟ ಆಗುತ್ತೆ. ಸೊ ಅಂಡ್ ಇಫ್ ಯು ಆರ್ ನೀವು ಇದಕ್ ಅಂಟ್ಕೊಳ್ಳೋ ತರ ಆದ್ರೆ ಅವಾಗ ಕಷ್ಟ ಆಗತ್ತೆ. ಒಂದ್ ವೇಳೆ ನೀವು ಕುರ್ಚಿಗೆ ಅಂಟ್ಕೊಳ್ತಾ ಇದ್ರೆ ಅವಾಗ ಕುರ್ಚಿನೇ ನಿಮ್ ಹಿಂದೆ ಬರುತ್ತೆ, ನೀವು ಬಂದಿಲ್ ಕುತ್ಕೊಳ್ಳಿ ಅಂತ. ತುಂಬಾ ದೊಡ್ಡ ಪಟ್ಟಿ ಇದೆ ನನ್ನ ಹತ್ರ ಆರೋಪಗಳದ್ದು. ನಾವು ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಕಿರಣ್ ಬೇಡಿ ಮೇಲೆ ಜನತಾ ಮೊಕದ್ದಮೆ ಮುಂದುವರಿಯುತ್ತೆ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನರ ಪರವಾಗಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ. ಇಂಡಿಯಾದ ಸೂಪರ್ ಕಾಪ್ ಕಿರಣ್ ಬೇಡಿ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ಮುಂದಿನ ಆರೋಪ ಕಿರಣ್ ಬೇಡಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ, ಇವರು ಬರೀ ತಮ್ಮ ಗುಣಗಾನ ಮಾಡ್ಕೋತಾರೆ. ಕಿರಣ್ ಜಿ, ಈ ಜೆಲಸ್ ಏನಾಗುತ್ತೋ ಅಥವಾ ತಕರಾರಾಗುತ್ತೋ ಅದು ಯಾಕಾಗತ್ತೆ ಅಂತಂದ್ರೆ, ಮೀಡಿಯಾದಲ್ಲಿ ನಿಮ್ಮ ಗುಣಗಾನ ಎಷ್ಟಾಗತ್ತೆ ಅಂತಂದ್ರೆ ಹೊಟ್ಟೆ ಉರಿಯಾಗೋದು ಸಹಜಾನೇ. ಅದಕ್ ನಾನೇನ್ ಮಾಡ್ಲಿ? ವಾಟ್ ಕೆನ್ ಐ ಡು? ಅಂದ್ರೆ ಪ್ರತಿಯೊಂದ್ ವಿಷಯನೂ ದೃಷ್ಟಿಕೋನದ ಮೇಲಿರತ್ತೆ. ಒಂದ್ ವೇಳೆ ಇದು ಸೆಲ್ಫ್ ಗ್ಲೋರಿಫಿಕೇಶನ್ ಏನಾದ್ರೂ ಆಗಿದ್ರೆ ಇವತ್ತು ನನ್ನ ಹತ್ರ ಇನ್ನೊಂದು ಮೆಡಲ್ ಇರೋದು. ಆದ್ರೆ ಅದನ್ನ ನಾನ್ ತಗೊಳ್ಳಿಲ್ಲ. ಅದ್ಯಾವ್ದಂದ್ರೆ ಏಷ್ಯನ್ ಜ್ಯೋತಿ. ಏಷ್ಯನ್ ಗೇಮ್ಸ್ ಆದ್ಮೇಲೆ 1982 ಏಷ್ಯನ್ ಗೇಮ್ಸ್ ಆದ್ಮೇಲೆ ನಿಮಗ್ ನೆನ್ಪಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಾಗಿತ್ತು. ಏಷ್ಯನ್ ಗೇಮ್ಸ್ದು ಯಾರಿಗೂ ಯಾವ್ದೇ ದೂರ ಇರ್ಲಿಲ್ಲ. ಎಲ್ರೂ ಸರಿಯಾದ ಸಮಯಕ್ಕೆ ಹೋಗ್ ತಲುಪಿದ್ರು. ಯಾವ ಪ್ರಾಬ್ಲಮ್ಸ್ ಆಗಿರ್ಲಿಲ್ಲ, ಯಾವ ಜಾಮ್ಸ್ ಕೂಡ ಆಗಿರ್ಲಿಲ್ಲ. ಮತ್ತು ರಾಜೀವ್ ಗಾಂಧೀಜಿ ಕೂಡ ತಮ್ಮ ಪಾರ್ಕಿಂಗ್ ಲೇಬಲ್ನ ಖುದ್ದಾಗ್ ಕೇಳ್ ತಗೊಂಡಿದ್ರು. ಇದನ್ ಯೋಚನೆ ಮಾಡಿ, ಅವ್ರ ಸರ್ದಿ ಕೂಡ ಬರ್ಬೋದು. ಅವ್ರೇನಾದ್ರೂ ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದ್ರೆ ಅಲ್ಲಿವರೆಗೆ ಎವ್ರಿಬಡಿ ವಾಸ್ ರೆಸ್ಪೆಕ್ಟಿಂಗ್ ದ ರೂಲ್ಸ್.
ಮತ್ತೆ ಅದರ ನಂತರ ಯಾರು ಅದರಲ್ಲಿ ಮೀಡಿಯಾ ಕೂಡ ಬರ್ದಿತ್ತು, ಇಟ್ ವಾಸ್ ಎಕ್ಸಲೆಂಟ್. ಸೊ ಅದಾದ್ಮೇಲೆ ನಮ್ಮನ್ನೆಲ್ಲ ಮೆಡಲ್ಸ್ ತಗೊಳಕ್ ಕರ್ಸಿದ್ರು. ಏನಂದ್ರೆ ಈಗ ನೀವು ಮೆಡಲ್ ತಗೊಳ್ಳಿ ಅಂತ. ಅಲ್ಲಿ ನನ್ನನ್ನು ಮೆಡಲ್ ತಗೊಳಕ್ಕೋಸ್ಕರ ಕರ್ಸಿದ್ರು, ಏಷ್ಯನ್ ಜ್ಯೋತಿಗೋಸ್ಕರ. ಆಗ ನಾನ್ ಹೇಳ್ದೆ ನನ್ಗಲ್ಲ ಇದು, ಏನು ಈ ಮೆಡಲ್ ನನಗಾ ಅಥವಾ ಟ್ರಾಫಿಕ್ ಯೂನಿಟ್ಗಾ ಅಂತ. ಆಗ ಅವ್ರು ಹೇಳಿದ್ರು ಇದು ನಿಮ್ಗೋಸ್ಕರ. ಆಗ ನಾನ್ ಹೇಳ್ದೆ ನನ್ಗಿದ್ ಬೇಡ ಅಂತ, ಯಾಕಂದ್ರೆ ಈ ಕೆಲ್ಸ ನಾನೊಬ್ಳೇ ಮಾಡಿಲ್ಲ, ಇದ್ರಲ್ಲಿ ಸಾವಿರಾರು ಜನರ ಕೆಲ್ಸ ಇದೆ. ಸೊ ಐ ಸೆಡ್ ಇದು ನನಗ್ ಬೇಡ, ಆದ್ರೂ ಈ ಮೆಡಲ್ ಕೊಡ್ಲೇಬೇಕು ಅಂದ್ರೆ ಇದನ್ನ ಪ್ಲೀಸ್ ಇಡೀ ಟ್ರಾಫಿಕ್ ಯೂನಿಟ್ಗೆ ಕೊಡಿ, ಮತ್ತೆ ಆ ಎಲ್ಲ ಹೋಮ್ ಗಾರ್ಡ್ಸಿಗ್ ಕೊಡಿ, ಮತ್ತೆ ಆ ಎಲ್ಲ ಸ್ಟೂಡೆಂಟ್ಸಿಗ್ ಕೊಡಿ ಯಾರು ನಿಂತ್ಕೊಂಡ್ ಡ್ಯೂಟಿ ಮಾಡಿದಾರೆ ಅವ್ರಿಗೆ. ಒಂದ್ ವೇಳೆ ಸೆಲ್ಫ್ ಗ್ಲೋರಿಫಿಕೇಶನ್ ಮಾಡ್ಕೊಳ್ಳೋದಿದ್ರೆ ನಾನು ನಿಂತ್ಕೊಂಡು ಆ ಮೆಡಲ್ನ ಹಾಕೋತಿದ್ದೆ, ಆದ್ರೆ ಅದನ್ನ ನಾನ್ ನೀವು ತಗೊಂಡಿಲ್ಲ. ಯಾವಾಗ ತಿಹಾರ್ ಜೈಲಿಗೆ ಹೋದ್ರೋ ಹಾ ಆಗ ನೀವು ಕೊಟ್ಟಂತ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದ್ರೆ, ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಯಾವ್ದೋ ಝೂಗ್ ಬಂದಿದ್ದೀನಿ ಹೌದಾ? ಅಂತ. ಇಲ್ಲಿನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರಿ. ಹಾ ಈ ಮೊದಲು ಎಷ್ಟು ಅಧಿಕಾರಿಗಳು ಆ ಜೈಲಿಗೆ ಹೋಗಿದ್ರೋ, ನೀವು ನಿಮ್ಮ ಒಂದು ಹೇಳಿಕೆಯಿಂದ ಅವರೆಲ್ಲರ ಹೆಸರಿಗೂ ಮಸಿ ಬಳಿದಿದ್ದೀರಿ. ಅನ್ಫಾರ್ಚುನೇಟ್ಲಿ ಅವ್ರು ಯಾವ ಕೆಲ್ಸಾನೂ ಮಾಡಿರ್ಲಿಲ್ಲ. ದಟ್ಸ್ ಟ್ರುತ್. ಮತ್ತೆ ಐ ಟೆಲ್ ಯು, ಐ ವಾಸ್ ಪೊಲೈಟ್. ಒಂದ್ವೇಳೆ ನಾನು ಗೌರ್ಮೆಂಟಿಗ್ ಒಂದ್ ರಿಪೋರ್ಟ್ ಕೂಡ ಕಳ್ಸಿಲ್ಲ ಅಲ್ಲಿ ಏನ್ ನೋಡಿದ್ನೋ ಅದ್ರ ಬಗ್ಗೆ. ನಾನ್ ಕೇವಲ ಅದನ್ನ ಸುಧಾರಣೆ ಮಾಡೋಕ್ ಶುರು ಮಾಡ್ದೆ. ನಾನ್ ಯಾರ್ ವಿರುದ್ಧನೂ ಏನೂ ಬರೆಯೋಕ್ ಹೋಗ್ಲಿಲ್ಲ. ಇಲ್ಲಿ ಇಷ್ಟೊಂದ್ ನಡೆಯೋದನ್ನ ನಾನ್ ನೀವಲ್ಲಿ ಏನ್ ನೋಡ್ದೆ. ನೋಡಿದ್ರಿ? ಅಲ್ಲಿ ಏನೂ ಸರಿ ಇರ್ಲಿಲ್ಲ. ಯಾಕಂದ್ರೆ ನಾನ್ ಮೊದಲ್ನೇ ನೈಟ್ ಪೆಟ್ರೋಲಿಂಗ್ ಮಾಡೋಕ್ ತಿಹಾರ್ ಜೈಲ್ಗೆ ಹೋದಾಗ ಅದು ಪಕ್ಕಾ ಝೂ ಥರ ಇತ್ತು. ಅಲ್ಲಿ ಎಲ್ಲಾ ತರದ್ ಸೌಂಡ್ಸ್ ಬರ್ತಿತ್ತು, ಯಾವ್ದೋ ಜಾಕಲ್ ತರ, ಯಾವ್ದೋ ನಾಯಿ ತರ, ಎಲ್ಲಾ ತರದ್ ಸೌಂಡ್ಸ್ ಬರ್ತಾ ಇತ್ತು. ನಾನ್ ಅವಾಗ ಅವ್ರನ್ ಕೇಳ್ದೆ ಇದೇನಿದು, ಇವ್ರೆಲ್ಲ ಇನ್ನೂ ಯಾಕೆ ಮಲ್ಗಿಲ್ಲ ಅಂತ. ನನ್ಗ ಯೋಚನೆ ಕೂಡ ಬಂದಿರ್ಲಿಲ್ಲ ರಾತ್ರಿ ಹೊತ್ತು ಇವ್ರು ಮಲ್ಗಲ್ಲ ಅನ್ನೋದು, ಯಾಕಂದ್ರೆ ನಾವೆಲ್ಲ ರಾತ್ರಿ ಮಲಗ್ತೀವಿ. ಆದ್ರೆ ಈ ಜೈಲ್ನಲ್ಲಿರೋರ್ ಮಲ್ಗಿರ್ಲಿಲ್ಲ. ಆಗ ನಮ್ಮ ಆಫೀಸರ್ಸ್ನ ನಾನ್ ಕೇಳ್ದೆ ಈ ಜೈಲ್ನಲ್ಲಿರೋರ್ ಯಾಕ್ ಮಲ್ಗಿಲ್ಲ ಅಂತ. ಅವ್ರು ಹೇಳಿದ್ರು ಮೇಡಮ್ ಹೇಗ್ ಮಲಗ್ತಾರೆ, ಇವ್ರೆಲ್ಲ ಇಡೀ ದಿನ ಎಚ್ಚರ ಇದ್ದು ನಶೆಲಿರ್ತಾರೆ ಅಂತ. ನಾನ್ ಕೇಳ್ದೆ ಯಾವ್ ನಶೆ? ಅವ್ರು ಹೇಳಿದ್ರು ಎಲ್ಲಾ ತರದ್ ನಶೆ ಅಂತ. ನೀವ್ ಏನ್ ಕೊಟ್ರು ಅದ್ರದ್ದು ನಶೆ. ನಾನ್ ಕೇಳ್ದೆ ಯಾವ್ ನಶೆ? ಅವ್ರಿಗ್ ಯಾವ್ ನಶೆ ಸಿಗತ್ತೋ ಅದ್ರಿಂದ ಅವ್ರ ನಶೆ ಮಾಡೇ ಮಾಡ್ತಾರೆ. ಏನಾದ್ರೂ ನಶೆ ಸಿಗ್ದೇ ಇದ್ರೆ ಅವ್ರಿಗ್ ವಿತ್ಡ್ರಾಲ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ, ಅವ್ರಿಗ್ ಮೈಕೈ ನೋವಿರುತ್ತೆ, ಅದಕ್ಕೆ ಬೇರೆಯವ್ರನ್ನೂ ಮಲ್ಗಕ್ ಬಿಡಲ್ಲ. ಇಲ್ಲಿಗ್ ಬಂದಿರೋರು ಯಾರು ಅಂದ್ರೆ ನಶೆ ಸಿಗ್ದೇ ಇರೋರು. ಇನ್ನೊಂದ್ ತರದವ್ರು ಈ ಕಂಪೋಸ್ ಮಾತ್ರೆಗಳನ್ನ ತಿನ್ನೋರು, ಕಫ್ ಸಿರಪ್ ಇದ್ರೆ ಕಫ್ ಸಿರಪ್ ಕುಡಿಯೋರು. ಸೊ ಇಲ್ ಕೂಡ ಡಾಕ್ಟರ್ ಏನ್ ಔಷಧಿ ಕೊಡ್ತಾರೆ, ಇಷ್ಟನ್ ಪೂರ್ತಿ ತಗೋತಾರೆ, ಅದನ್ನೇ ನಶೆ ಮಾಡ್ಕೋತಾರೆ. ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ನಶೆ ಸಿಗ್ದೇ ಇರೋದ್ರಿಂದ ಗಲಾಟೆ ಮಾಡ್ತಿದ್ದಾನೆ, ಅಥವಾ ಈ ನಶೆ ಆಗಿರೋದ್ರಿಂದ ಗಲಾಟೆ ಮಾಡ್ತಿದ್ದಾನೆ. ನಾನ್ ಅನ್ಕೊಂಡೆ ಇದ್ ಯಾವ್ ಜಾಗಕ್ ಬಂದಿದೀನಿ ಅಂತ. ನನಗ್ ಹಳೆ ನಂಬಿಕೆ ಇತ್ತು ಇವ್ರು ಯಾವತ್ತಾದ್ರೂ ಸರಿ ಹೋಗ್ತಾರೆ, ಮಲಗ್ತಾರೆ ಅಂತ. ನಂಗ್ ಖಂಡಿತ ನಂಬಿಕೆ ಇರ್ಲಿಲ್ಲ ಏನಾದ್ರೂ ಹೊಡೆದ್ರೆ ವಾಟರ್ಲೂ ಆಗತ್ತೆ, ಇಲ್ಲ ನಮ್ ಕುತ್ಕೆಗ್ ಬರುತ್ತೆ ಅಂತ, ಇಲ್ಲ ನಾನ್ ಇವ್ರ ಜೊತೆನೇ ಇರ್ಬೇಕಾಗತ್ತೆ. ಬಟ್ ಅದ್ರಿಂದ ನಾನ್ ಧೈರ್ಯ ಕಳ್ಕೊಳ್ಳಿಲ್ಲ. ಆಮೇಲ್ ನಾವು ಎಲ್ಲ ಕೆಲ್ಸ ಶುರು ಮಾಡಿದ್ವಿ, ಮತ್ತೆ ಇಮ್ಮಿಡಿಯೇಟ್ಲಿ ಬದಲಾವಣೆ ಶುರು ಆಯ್ತು. ಮೊದ್ಲು ಆ ಡಾಕ್ಟರ್ಸ್ ಏನ್ ಮೆಡಿಸಿನ್ಸ್ ಕೊಡ್ತಿದ್ರು ಅದನ್ನ ಹತೋಟಿಗ್ ತಂದ್ವಿ, ಅವ್ರಿಗ್ ಪಾಠ ಹೇಳಿದ್ವಿ, ಮತ್ತು ಹಗಲು ರಾತ್ರಿ ಅವ್ರನ್ನ ಎಚ್ಚರ ಇರಿಸ್ತಿದ್ವಿ. ಯಾರನ್ನೂ ಮಲ್ಗೋಕ್ ಬಿಡ್ತಿರ್ಲಿಲ್ಲ. ಕೆಲವ್ರನ್ನ ಓದಕ್ ಬಿಡ್ತಿದ್ವಿ, ಭಕ್ತಿ ಮಾರ್ಗಕ್ ತಂದ್ವಿ, ಪ್ರವಚನಗಳನ್ನ ಮಾಡ್ಸಿದ್ವಿ. ಮತ್ತು ಒಂದಿನ ಸಿಚುವೇಶನ್ ಬಂತು, ಅವ್ರು ಮಲ್ಗಕ್ ಶುರು ಮಾಡಿದ್ರು. ಸೊ ಪಾಯಿಂಟ್ ಇಸ್, ಝೂ ಅಂದ್ರೆ ಅದು ಝೂ ಆಗಿತ್ತು, ಝೂ ಆಗೇ ಇತ್ತು. ಇಟ್ ವಾಸ್ ಆಲ್ ಬ್ಯಾಡ್, ಇಟ್ ವಾಸ್ ಸ್ಟಿಂಕಿಂಗ್. ಗಾರ್ಬೇಜ್ ಅಂದ್ರೆ ಗಾರ್ಬೇಜ್ ಇತ್ತು. ನಾವದನ್ನ ತುಂಬಾ ತಿಂಗಳಿಂದ ತೆಗ್ದಿರ್ಲಿಲ್ಲ. ರೋಟಿ ಏನಿತ್ತು ಅದ್ರಲ್ಲಿ ಹುಳುಗಳಿದ್ವು. ಇದೆಲ್ಲಾನೂ ಸತ್ಯನೇ, ಯಾಕಂದ್ರೆ ನಾನ್ ಯಾವಾಗ ಅಲ್ಲಿ ಪಿಟಿಷನ್ ಬಾಕ್ಸ್ ಶುರು ಮಾಡ್ದೆ ಮೊದ್ಲು ಈ ಮೊಬೈಲ್ ಪಿಟಿಷನ್ ಬಾಕ್ಸ್ ನಲ್ಲಿ, ಅದ್ರಲ್ಲಿ ಅವ್ರಿಗೆ ಹೇಳಿದ್ವಿ ಏನ್ ಬರೀತಿರೋ ಬರೀರಿ ಅಂತ. ಇವತ್ತಿಗೂ ನನ್ನ ಹತ್ರ ಆ ಪತ್ರಗಳಿವೆ. ಅದ್ರಲ್ಲಿ ಬರ್ದಿದ್ರು ನಮಗ್ ಹಾಕಿದ್ ಬೇಳೆಯಲ್ಲಿ ಹುಳುಗಳಿವೆ ಅಂತ. ಯಾವ ಪಾತ್ರೆಯಲ್ಲಿ ನೀರ್ ತಗೊಂಡ್ ನೆಲ ಒರೆಸ್ತಿದ್ವೋ ಅದೇ ಪಾತ್ರೆನ್ ತೊಳೆದು ಅದ್ರಲ್ಲೇ ಬೇಳೆ ಸಾಂಬಾರ್ ತರೋರು. ನಾನ್ ನಿಮಗ್ ಯಾವ ವಿಷಯ ಅಂತ ಹೇಳಿ ಇದೆಲ್ಲ ವಿಷಯಗಳನ್ನ ನಾನ್ ಬರ್ದೆ ಆಮೇಲೆ ನನ್ ಪುಸ್ತಕದಲ್ಲಿ. ಆದ್ರೆ ಸತ್ಯ ಏನಿತ್ತು ಅಂದ್ರೆ, ಪುಣ್ಯಕ್ಕೆ ಇನ್ನೊಂದ್ ಕಾಂಟ್ರವರ್ಸಿ ಆಗಿರೋದು. ಒಂದ್ ವೇಳೆ ನಾನು ಇದೆಲ್ಲ ರಿಪೋರ್ಟ್ ಬರ್ದು ಗವರ್ಮೆಂಟ್ಗೆ ಕಳ್ಸಿ ಹೀಗ್ ಕೇಳಿದ್ರೆ ಈಗ ಹೇಳಿ ನಾನ್ ಏನ್ ಮಾಡ್ಲಿ ಅಂತ. ಈಗ ಹೇಳಿ ನಾನ್ ಯಾರಿಗೂ ಇದನ್ನೆಲ್ಲ ಹೇಳಿಲ್ಲ, ಹೇಳಿ ನಾನ್ ಏನ್ ಮಾಡ್ಬೇಕು? ಕೇವಲ ಇದನ್ನೆಲ್ಲ ಸುಧಾರಣೆ ಮಾಡೋಕ್ ಶುರು ಮಾಡ್ದೆ, ಸ್ವಚ್ಛ ಮಾಡೋಕ್ ಶುರು ಮಾಡ್ದೆ. ನೆಲ ವರ್ಸೋ ಪಾತ್ರೆಗಳನ್ನ ಸರಿ ಮಾಡಿದ್ವಿ, ಸ್ಟೇನ್ಲೆಸ್ ಸ್ಟೀಲ್ನ ಪಾತ್ರೆಗಳನ್ನ ತಗೊಳಕ್ ಶುರು ಮಾಡಿದ್ವಿ. ಸ್ಟೀಲ್ ಅಥಾರಿಟಿಯಿಂದ ಅಷ್ಟೊಂದ್ ದೊಡ್ಡ ಬ್ಯೂಟಿಫುಲ್ ಸ್ಟೇನ್ಲೆಸ್ ಸ್ಟೀಲ್ನ ಡ್ರಮ್ಗಳನ್ನ ಮಾಡ್ಸಿದ್ವಿ. ನೆಲ ವರ್ಸೋ ಡ್ರಮ್ ಬೇರೆ, ಸ್ಟೇನ್ಲೆಸ್ ಸ್ಟೀಲ್ ಬೇರೆ. ಬೇಳೆ ಎಲ್ಲ ಸ್ವಚ್ಛ ಆಯ್ತು. ಪೂರ್ತಿ ಗಾರ್ಬೇಜ್ ಅದೇನಿತ್ತೋ ಅದನ್ನ ಮ್ಯಾನ್ಯೂರ್ ಮಾಡ್ಬಿಟ್ವಿ. ಯಾರಿಗೂ ದೂರು ಕೊಡ್ಲಿಲ್ಲ, ಕೇವಲ ಕೆಲ್ಸ ಮಾಡಕ್ ಶುರು ಮಾಡಿದ್ವಿ ಅಷ್ಟೇ. ಇದೇ ಕಾಂಟ್ರವರ್ಸಿನಾ? ಕೆಲ್ಸ ಮಾಡೋದೇ ಕಾಂಟ್ರವರ್ಸಿನಾ? ನೀವು ಜೈಲ್ನ ಆಶ್ರಮ ಮಾಡ್ಬಿಟ್ರಿ. ಖಂಡಿತ. ಜೈಲ್ ಅಂದ್ರೇನೆ ಆಶ್ರಮ. ಒಂದ್ ವೇಳೆ ನಾವ್ ಜೈಲ್ನ ಆಶ್ರಮ ಮಾಡ್ದೇ ಇದ್ರೆ ನಾವ್ ನಮ್ ಡ್ಯೂಟಿ ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥ. ಇದೇ ಸತ್ಯ. ಜೈಲ್ ಅಂದ್ರೆ ಸುಧಾರಣೆ ಆಗೋ ಜಾಗ, ಮತ್ ನಾವೆಲ್ಲ ಕರೆಕ್ಷನಲ್ ಸೆಂಟರ್ ಅಂತ ಹೆಸರು ಕೊಟ್ಬಿಡ್ತೀವಿ. ಆದ್ರೆ ಅಲ್ಲಿ ನಾವ್ ಕರೆಕ್ಷನ್ ಮಾಡಲ್ಲ.
ಸೊ ನಾವು ಆಶ್ರಮ ಅಂತ ಹೆಸರಿಟ್ವಿ ಯಾಕಂದ್ರೆ ತಲೆ ಒಳಗ್ ಹೋಗ್ಲಿ ನಿಮ್ ಸುಧಾರಣೆ ಆಗ್ಲಿ ಅಂತ. ಸೊ ಇಟ್ ಹ್ಯಾಡ್ ಅನ್ ಇಂಪ್ಯಾಕ್ಟ್ ನೇಮ್. ಇವಾಗ ನಾವ್ ಕರೆಯೋಕ್ ಶುರು ಮಾಡಿದ್ವಿ ತಿಹಾರ್ನ ಆಶ್ರಮ ನಿವಾಸಿಗಳೇ. ಅವ್ರ ನಶೆ ಹೇಗ್ ಮಾಡ್ತಾರೆ, ಹೇಗ್ ಕುಡಿತಾರೆ, ಆಶ್ರಮದಲ್ಲಿ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಒಂದ್ ವೇಳೆ ಯಾರಾದ್ರೂ ವೈಲೇಟ್ ಮಾಡಿದ್ರೆ ಬಾಕಿ ಇರೋರು ಅವ್ರನ್ನ ಹಿಡ್ಕೊಂಡು ಹೇಳೋರು, ಏಯ್ ನೀನ್ ಆಶ್ರಮದ ನಿವಾಸಿ ಹೀಗೆಲ್ಲ ಮಾಡ್ತೀಯಾ ಅಂತ. ಸೊ ಅದರಿಂದ ಒಂದ್ ಇಂಪ್ಯಾಕ್ಟ್ ಆಗೋಕ್ ಶುರು ಆಯ್ತು, ಹೆಸರಿಂದ ಇಂಪ್ಯಾಕ್ಟ್ ಆಗೋಕ್ ಶುರು ಆಯ್ತು. ಅದು ಬರೀ ಹೆಸರಲ್ಲ, ಕೆಲ್ಸ ಕೂಡ ಇತ್ತು. ಈ ಕಡೆ ಕೆಲ್ಸ ಮತ್ತು ಆ ಕಡೆ ಹೆಸರು. ಆದ್ರೆ ನಾವು ಕೇಳ್ಪಟ್ಟಿದೀವಿ ಏನಂದ್ರೆ ಈಗ ಜೈಲ್ನಲ್ಲಿ ಮತ್ತೆ ಅದೇ ಹಳೆ ಶೈಲಿ ಶುರುವಾಗಿದೆ ಅಂತ. ನಾವು ಪತ್ರಿಕೆಗಳಲ್ಲಿ ತುಂಬಾ ಸಲ ಓದಿದ್ವಿ, ಒಂದು ಸಲ 13 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡ್ರು ಅಂತ, ಒಂದು ಸಲ 4 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡು ಹೋದ್ರು ಅಂತ. ಒಂದ್ ವೇಳೆ ಆಶ್ರಮ ಆಗಿದ್ರೆ ಅಲ್ಲಿಂದ ಯಾರಾದ್ರೂ ಯಾಕೆ ಓಡೋಗ್ತಾರೆ? ಈ ಮಾತ್ ಸರಿ ಇದೆ, ಆದ್ರೆ ಈ ಇನ್ಸಿಡೆಂಟ್ಸ್ಗಳಾಗಿರೋದು. ಆದ್ರೆ ಜೈಲ್ ಅನ್ನೋದು ಯಾವಾಗ್ಲೂ ಒಂದ್ ಸವಾಲಾಗಿರುತ್ತೆ. ಜೈಲ್ನಲ್ಲಿ ಈ ತರದ್ ವಿಷಯಗಳಾಗತ್ತೆ. ಒಂದು ಸಣ್ಣ ನಿರ್ಲಕ್ಷ್ಯ ಆದ್ರೂ ಅಥವಾ ಒಂದ್ ಕ್ಷಣ ಕಣ್ಮುಚ್ಚಿದ್ರು ಆಗ ದಿಸ್ ಕ್ಯಾನ್ ಹ್ಯಾಪನ್. ಸೊ ಅದಕ್ಕೆ ಇದು ದಿನನಿತ್ಯ ದೊಡ್ಡ ಅಲರ್ಟ್ ಆಗಿರೋ ಕೆಲ್ಸ. ಸೊ ಒಂದ್ ವೇಳೆ ನಾವು ಆಶ್ರಮ ಅಂತ ಹೇಳಿದ್ವಿ ಅಂದ್ರು ಅದ್ರ ಅರ್ಥ ನೀವು ಮಲ್ಕೊಳ್ಳಿ ಅಂತಲ್ಲ. ಯು ಹ್ಯಾವ್ ಟು ಸ್ಟೇ ಅಲರ್ಟ್. ಮತ್ತಿದು ಪ್ರತಿದಿನ ಕೆಲ್ಸ ಮಾಡೋ ಅಗತ್ಯ ಇರುತ್ತೆ. ಸೊ ಸ್ವಲ್ಪ ಆದ್ರೂ ಎಲ್ಲೋ ಒಬ್ಬ ವ್ಯಕ್ತಿಯಿಂದ ತಪ್ಪಾದ್ರೂ ಅಥವಾ ಒಬ್ಬ ಕಾನ್ಸ್ಟೇಬಲ್ ಇಂದ ತಪ್ಪಾದ್ರೂ ಕೂಡ ಬಾಕಿ ಎಲ್ರೂ ಅಲರ್ಟ್ ಇದ್ರೂ ಕೂಡ ಒಬ್ಬನ ನಿರ್ಲಕ್ಷ್ಯದಿಂದ ಅನಾಹುತ ಆಗೋಗುತ್ತೆ. ಅದಕ್ಕೆ ನೀವ್ ಹೆಸರು ಬದಲಾಯಿಸಿದ್ರು, ರಿಫಾರ್ಮ್ ತಂದ್ರು ಕೂಡ ನೀವು ಅಲರ್ಟ್ನೆಸ್ ವಿಷಯದಲ್ಲಿ ಯಾವ್ದೇ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ವಿಷಯದಲ್ಲೂ ಯಾವ್ದೇ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಆದ್ರೆ ಮೆಸೇಜ್ ಇಷ್ಟೇ ಏನಂದ್ರೆ ಸೆಕ್ಯೂರಿಟಿನೂ ಇಟ್ಕೊಳ್ಳಿ, ಜೊತೆಗೆ ರಿಫಾರ್ಮ್ನೂ ಇಟ್ಕೊಳ್ಳಿ. ಇವತ್ತಿನ ಕಾಲಕ್ಕೆ ಹೇಗಿದೆ ಹಾಗೆ. ಒಬ್ಬ ವೀವರ್ ನಿಮ್ಗೊಂದು ಪತ್ರ ಬರ್ದಿದ್ದಾರೆ. ಅದರಲ್ಲಿ ಅವರು ಬರ್ದಿದ್ದಾರೆ ಅಂದ್ರೆ ಕಿರಣ್ ಬೇಡಿ ಅವರಿಗೆ ಆಪ್ಕೆ ಅದಾಲತ್ನಲ್ಲಿ ನೀವು ಇದನ್ನ ಕೇಳಿ ಏನಂದ್ರೆ ಯಾವ ರೀತಿ ಅವರು ಖೈದಿಗಳನ್ನ ರಿಫಾರ್ಮ್ ಮಾಡಿದ್ರು ಅದೇ ತರ ದೇಶದ ನಾಯಕರನ್ನ ಏನಾದ್ರೂ ರಿಫಾರ್ಮ್ ಮಾಡ್ತಾರಾ? ಇದು ತುಂಬಾ ದೊಡ್ಡ ವಿಷಯ. ನಾನೊಬ್ಳು ತುಂಬಾ ಸಣ್ಣ ಆಫೀಸರು, ಇದು ನನ್ ಕೈಯಲ್ಲಾಗೋ ವಿಷಯ ಅಲ್ಲ. ಆದ್ರೆ ಹೌದು, ಒಂದ್ ವೇಳೆ ಅವ್ರು ತಿಹಾರಿಗೆ ಹೋದ್ರೆ ಬಹುಶಃ ಬೆಟರ್ ಆಗ್ಬೋದು. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಹೆಸರಾಂತ ಪೊಲೀಸ್ ಆಫೀಸರ್ ಕಿರಣ್ ಬೇಡಿ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಈ ಮೊಕದ್ದಮೆಯ ಇನ್ನೊಂದು ಸುತ್ತು ಒಂದು ಸಣ್ಣ ಬ್ರೇಕ್ನ ನಂತರ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಪ್ರಶ್ನೆಗಳು ಮತ್ತು ಆರೋಪಗಳ ಸುಳಿಯಲಿದ್ದಾರೆ ಹೆಸರಾಂತ ಪೊಲೀಸ್ ಆಫೀಸರ್ ಕಿರಣ್ ಬೇಡಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ಕಿರಣ್ ಬೇಡಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ, ಇವರು ಪೊಲೀಸಿಂಗ್ ಮೇಲೆ ಕಡಿಮೆ ಮತ್ತು ಬಾಕಿ ವಿಷಯಗಳ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ. ಕಿರಣ್ಜಿ, ನಾನು ನಿಮ್ಮ ಪೂರ್ತಿ ಬಯೋಡೇಟಾ ಲಿಸ್ಟ್ ನೋಡೋದಾದ್ರೆ ನೀವು ತುಂಬಾ ಕೆಲಸಗಳನ್ನ ಮಾಡಿದ್ದೀರಾ. ನಿಮಗೆ ಅವಾರ್ಡ್ಗಳು ಸಿಕ್ಕಿವೆ. ನೀವು ಇಡೀ ಪ್ರಪಂಚದಲ್ಲೆಲ್ಲ ಸುತ್ತಾಡಿ ಲೆಕ್ಚರ್ಸ್ ಕೊಟ್ಟಿದ್ದೀರಾ. 1 ವರ್ಷದಲ್ಲಿ 4 ದೇಶಗಳನ್ನ ವಿಸಿಟ್ ಮಾಡಿದ್ದೀರಾ. ನೀವು NGO ನಡೆಸ್ತಾ ಇದ್ದೀರಾ ಜನರಿಗೆ ಸಹಾಯ ಮಾಡೋದಕ್ಕೆ. ನನ್ಗೇನನ್ಸುತ್ತೆ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಕೆಲಸ ಏನಿರುತ್ತೆ ಅದನ್ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತೀರಾ ಅಂತ. ನಾನು 2 ಇಯರ್ಸ್ ಸ್ಟಡಿ ಲೀವ್ ತಗೊಂಡಿದ್ದೆ ಆ ಪುಸ್ತಕ ಬರೆಯೋಕೆ. ಮತ್ತು ಆ ಸ್ಟಡಿ ಲೀವ್ನಲ್ಲಿ ಯಾವಾಗ ನಾನು ತಿಹಾರ್ ಬಗ್ಗೆ ಬುಕ್ ಬರಿತಿದ್ನೋ ಆವಾಗ ನನಗ್ ಬೇಕಾಗಿದ್ದು ಎಲ್ಲಾ ಕಂಟ್ರೀಸ್ ನೋಡೋ ಅಗತ್ಯ ಇತ್ತು. ಎಲ್ಲಿಗ್ ಹೋಗಕ್ಕಾಗತ್ತೆ ಅಲ್ಲೆಲ್ಲ. ಯಾಕಂದ್ರೆ ನಾನ್ ಬರಿತಿರೋದು ಇದು ಒರಿಜಿನಲ್ ವರ್ಕ್ಗ ಅಥವಾ ಬೇರೆಲ್ಲಾದ್ರೂ ಈ ತರದ್ ಕೆಲ್ಸ ನಡೀತಿದ್ಯಾ ಅಂತ ತಿಳ್ಕೊಳಕ್ಕೆ. ಆ ದಿನಗಳಲ್ಲಿ ನಾನ್ 2 ವರ್ಷದಲ್ಲಿ ಪ್ರಪಂಚನ 2 ಸಲ ಸುತ್ತಿದೆ. ಮತ್ ನಾನ್ ನನ್ ಪೂರ್ತಿ ಸೇವಿಂಗ್ಸ್ನ ಕೂಡ ಖರ್ಚು ಮಾಡ್ದೆ. ಮತ್ ನಂಗ್ ಫೆಲೋಶಿಪ್ ಇಂದ ಏನ್ ಹಣ ಬಂದಿತ್ತೋ ಅದನ್ನೂ ಖರ್ಚು ಮಾಡ್ದೆ. ಯಾಕಂದ್ರೆ ನನ್ನ ಉದ್ದೇಶ ಏನಂದ್ರೆ ನಾನ್ ಏನ್ ಬರಿತೀನೋ ಅದರಲ್ಲಿ ನನಗ್ ಪೂರ್ತಿ ವಿಶ್ವಾಸ ಇರ್ಲಿ ಏನಂದ್ರೆ ಇದು ಒರಿಜಿನಲ್ ಕಾಂಟ್ರಿಬ್ಯೂಷನ್ ಅಂತ. ಸೊ ಅದಕ್ಕೆ ಆ ದಿನಗಳಲ್ಲಿ ನಾನ್ ತುಂಬಾ ಟ್ರಾವೆಲಿಂಗ್ ಮಾಡ್ದೆ. ಕಿರಣ್ಜಿ, ಈ ರೀತಿ ವ್ಯಕ್ತಿ ಯಾರು ರಿಫಾರ್ಮ್ ಮಾಡ್ತಾರೋ, ಯಾರು ಲೆಕ್ಚರ್ಸ್ ಕೊಡ್ತಾರೋ ಅವರು ಪೊಲೀಸ್ನಲ್ಲ ಪಾಲಿಟಿಕ್ಸಲ್ಲಿರ್ಬೇಕು. ಯಾಕೆ ಪೊಲೀಸ್ನಲ್ಲಿ ಯಾಕಿರ್ಬಾರ್ದು? ನೀವ್ಯಾಕೆ ಹಾಗೆ ಅನ್ಕೋತೀರಾ? ಐ ಥಿಂಕ್ ಎಷ್ಟೋ ಜನ ಒಳ್ಳೆ ಪೊಲೀಸ್ ಆಫೀಸರ್ಸ್ ರೈಟರ್ಸ್ ಕೂಡ ಆಗಿದ್ದಾರೆ. ನಾನು ಇತ್ತೀಚೆಗಷ್ಟೇ ಕೇರಳಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ಪೊಲೀಸ್ ಆಫೀಸರ್ ಒಂದು ಸ್ಟೋರಿ ಬರ್ದಿದ್ರು ಮತ್ತು ಆ ಸ್ಟೋರಿ ಒಂದ್ ಸಿನಿಮಾದ ಸ್ಕ್ರಿಪ್ಟ್ ಆಯ್ತು. ಜನರನ್ನ ಕೇಳೋಣ ಅವ್ರಿಗೇನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮೇಲೆ ಅಂತ. ಹಾ, ನೀವು ತುಂಬ ವಿಚಿತ್ರ ಅನ್ಸುತ್ತೆ ನಮಗೆ ನಾವು ಪೊಲೀಸ್ ಫೋರ್ಸನ್ನು ನೋಡಿದಾಗ. ದೊಡ್ಡ ದೊಡ್ಡ ಹೊಟ್ಟೆ ಇರುತ್ತೆ, ಬೆಲ್ಟ್ ಕೆಳಗಡೆ ಇರುತ್ತೆ, ತಲೆ ಮೇಲೆ ಕ್ಯಾಪ್ ಇರಲ್ಲ, ಬೀಟ್ನಲ್ಲಿ ಇರ್ತಾರೆ. ಆದರೆ ಎಷ್ಟು ಶಾಪ್ಸ್ ಇರುತ್ತೋ ಅಲ್ಲಿ ಹೋಗಿ ನಿಲ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಬಹುಶಃ ಯಾರಾದರೂ ಒಬ್ಬರು ಮೇಲೆಯಿಂದ ಕೆಳಗಡೆವರೆಗೂ ಇದ್ದಾರಾ ಫಿಸಿಕಲಿ ಫಿಟ್ ಆಗಿ ಕಾಣಿಸೋರು ಮತ್ತು ಕೆಲಸದಲ್ಲಿ ಚುರುಕಾಗಿರೋರು? ಈ ಇಂಪ್ರೆಷನ್ ನೋಡಿ ಕೇವಲ ದಿಲ್ಲಿ ಅಥವಾ ಮುಂಬೈಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶದ ಪೊಲೀಸ್ ಇಲಾಖೆ ಬಗ್ಗೆ ಪಬ್ಲಿಕ್ನಲ್ಲಿ ಈ ಇಂಪ್ರೆಷನ್ ಇದೆ. ಫಿಸಿಕಲ್ ಫಿಟ್ನೆಸ್ ಅಲ್ಲಿಂದ ಮಾಡ್ತಾರೆ. ಅವರಿಗೆ ತಿನ್ನೋಕೆ ಕುಡಿಯೋಕೆ ಟೈಮ್ ಇರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿರಲ್ಲ ಏನಂದ್ರೆ ರಾತ್ರಿ ಡಿನ್ನರ್ ಯಾವಾಗ ಮಾಡ್ಬೋದು ಅಂತ. ಸೊ ಯಾವಾಗ ಏನ್ ಸಿಗತ್ತೋ ಅದನ್ನೇ ತಿಂತಾರೆ. ಸೊ ಫಿಸಿಕಲ್ ಫಿಟ್ನೆಸ್ ಕೂಡ ಇಲ್ಲ ಮತ್ತೆ ಅವ್ರಿಗೆ ಯಾವುದೇ ಟೈಮ್ ಟೇಬಲ್ ಇಲ್ಲ. ದಿಸ್ ಇಸ್ ದ ಟ್ರೂತ್ ಆಫ್ ದ ಮ್ಯಾಟರ್. ಫಿಸಿಕಲ್ ಫಿಟ್ನೆಸ್ ಆಲ್ಸೋ ವಾಂಟ್ಸ್ ಟೈಮ್. ಮತ್ತೆ ಟೈಮ್ ಅಂದ್ರೆ ರೆಗ್ಯುಲೇಟೆಡ್ ಲೈಫ್ ಇರ್ಬೇಕು. ಅವನಿಗೆ ಗೊತ್ತಿರ್ಬೇಕು ನಾನು 10 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ ಮತ್ತೆ 6 ಗಂಟೆಗೆ ವಾಪಸ್ ಬರ್ತೀನಿ ಅಂತ. ಅದಕ್ಕೆ ನಾನು ಬೆಳಗ್ಗೆ ಎದ್ದು ಯೋಗ ಮಾಡ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಮಾಡ್ಬೋದು. ಸಂಜೆ ಏನಾದ್ರೂ ಮನೆಗೆ ಬರ್ತೀನಿ ಊಟ ಮಾಡೋದಕ್ಕೆ. ಅವರು ಈ ರೀತಿ ನಾರ್ಮಲ್
ಲೈಫ್ ಬದುಕಲ್ಲ. ಒಮ್ಮೆ ಟೆರರಿಸ್ಟ್ ಕಾಲ್ ಬರುತ್ತೆ ಅಥವಾ ಇನ್ನೇನೋ ಬಂದೋಬಸ್ತ್ ಕಾಲ್ ಬರುತ್ತೆ, ಅವ್ರು ಅದ್ರಲ್ಲೇ ಇರ್ತಾರೆ. ಅದಕ್ಕೆ ಈ ಸರ್ಕಾರ ನಮ್ಮ ಕಂಟ್ರಿಯಲ್ಲಿ 13 ತಿಂಗಳ ಸಂಬಳನ 12 ತಿಂಗಳಲ್ಲಿ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಆಸೆ ತೋರ್ಸಿ ದಿನಪೂರ್ತಿ ದುಡ್ಸ್ಕೊಳತ್ತೆ. ಅದು ದೀಪಾವಳಿ ಇರ್ಲಿ ಆದ್ರೆ ಕಿರಣ್ ಜಿ, ಅಥವಾ ದಸರಾನೇ ಇರ್ಲಿ. ಇದರ ಅರ್ಥ ಹಫ್ತಾ ತಗೊಳ್ಳೋದಕ್ಕೆ ಶುರು ಮಾಡಿ ಅಂತ ಅಲ್ಲ ತಾನೆ? ಇಲ್ಲ, ನಾನು ಎರಡನೇ ವಿಷಯಕ್ಕೆ ಬರ್ತಿದ್ದೀನಿ. ಖಂಡಿತ ಇಲ್ಲ. ಯಾಕೆ ಹಫ್ತಾ ತಗೊಳ್ಳೋದು ಯಾವತ್ತಿಗೂ ಜಸ್ಟಿಫೈಡ್ ಅಲ್ಲ. ಅದು ತಪ್ಪು. ಆದ್ರೆ ಮೊದಲನೇ ವಿಷಯ ಕೂಡ ತಪ್ಪು, ಮತ್ತಿದು ತಪ್ಪು. ಈಗ ಹಫ್ತಾ ಯಾಕೆ ತಗೋತಾರೆ? ಕೆಲವು ಕಡೆ ಅದು ಹಸ್ವಿಗಿರ್ಬೋದು, ಕೆಲವು ಕಡೆ ಅದು ಗ್ರೀಡ್ ಆಗಿರ್ಬೋದು, ಕೆಲವು ಕಡೆ ಮಕ್ಕಳ ಫೀಸ್ಗಿರ್ಬೋದು. ಯಾಕಂದ್ರೆ ಅವ್ರ ಹತ್ರ ಸ್ಕೂಲ್ ಅನ್ನೋದಿಲ್ಲ. ಅವ್ರ ಮಕ್ಳಿಗೂ ಆಸೆ ಇರುತ್ತೆ ಏನಂದ್ರೆ, ನಾವು ಒಂದ್ ಕಲರ್ ಟಿವಿ ತಗೊಂಡು ಆಪ್ಕಿ ಅದಾಲತ್ ಪ್ರೋಗ್ರಾಮ್ ನೋಡೋಕೆ, ರಜತ್ ಜಿ ಅವ್ರನ್ನ ನೋಡೋಕೆ. ಎಷ್ಟ್ ಜನರ ಹತ್ರ ಕಲರ್ ಟೆಲಿವಿಷನ್ ಇರುತ್ತೆ, ಅವ್ರ ಮಕ್ಳು ಆಸೆ ಪಡ್ತಾರೆ. ಆದ್ರೆ ಅದ್ ತಪ್ಪು. ಐ ಆಮ್ ನಾಟ್ ಜಸ್ಟಿಫೈಯಿಂಗ್. ಆದ್ರೆ ಅವ್ರ ಸಂಬಳ ತುಂಬಾ ಕಡಿಮೆ ಇದೆ, ಅವ್ರ ಮಕ್ಳನ್ನ ಓದ್ಸಕ್ಕಾಗಲ್ಲ, ಮನೆ ಬಾಡಿಗೆ ಕೊಡೋಕೆ ಮನೆ ಸರ್ಕಾರ. ಒಂದ್ ವೇಳೆ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೆ ಸೈನಿಕಂತರ ನಾವ್ ನೋಡೋದಕ್ ಶುರು ಮಾಡಿದ್ರೆ, ನಮ್ ಸೈನಿಕರ ಹಾಗೆ ನನಗ್ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಮ್ ಸೈನಿಕರನ್ನ ತುಂಬಾ ಚೆನ್ನಾಗ್ ನೋಡ್ಕೋತೀವಿ. ಪುಣ್ಯಕ್ಕೆ ಒಬ್ಬರನ್ನಾದ್ರೂ ನಾವ್ ಚೆನ್ನಾಗ್ ನೋಡ್ಕೋತೀವಿ. ಆದ್ರೆ ಪ್ರತಿಯೊಬ್ಬ ಸೈನಿಕ ಈ ದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನ ನಾವು ಒಂದ್ ವೇಳೆ ಸೈನಿಕಂತರ ನೋಡ್ಕೊಳಕ್ ಶುರು ಮಾಡಿದ್ರೆ, ಅವಾಗ ನೀವೇ ನೋಡಿ ಪರಿಸ್ಥಿತಿ ಹೇಗ್ ಬದ್ಲಾಗತ್ತೆ ಅಂತ. ನಮ್ಮಲ್ಲಿ ಯಾವ ವೆಲ್ಫೇರ್ ವ್ಯವಸ್ಥೆನೂ ಇಲ್ಲ. ನಮ್ಮ ಈ ಪೊಲೀಸ್ ಇಲಾಖೆಯಲ್ಲಿ ಯಾವ ವೆಲ್ಫೇರ್ ಕಾನ್ಸೆಪ್ಟೂ ಇಲ್ಲ. ಇದು ನನ್ನ ಅಪೀಲ್, ಇದು ನನ್ನ ಡ್ರೀಮ್, ನನಗಿರೋ ಕನಸು, ಇದು ನನ್ನ ಬೇಡಿಕೆ, ಇದು ನನ್ನ ಕೋರಿಕೆ. ನಮ್ಮಲ್ಲೂ ಒಂದು ದೊಡ್ಡ ವೆಲ್ಫೇರ್ ಬಾಡಿ ಇರ್ಬೇಕು. ಅದ್ರಲ್ಲಿ ನಾವು ನಮ್ಮ ಪ್ರತಿಯೊಬ್ಬ ಸಿಪಾಯಿ, ಹವಾಲ್ದಾರ್, ASI, ಸಬ್ ಇನ್ಸ್ಪೆಕ್ಟರ್ಗಳ ಫ್ಯಾಮಿಲಿ ಚೆನ್ನಾಗ್ ನೋಡ್ಕೋಬೇಕು. ಆಮೇಲೆ ಅವರಿಂದ ಚೆನ್ನಾಗ್ ಕೆಲ್ಸ ತೆಗಿಸ್ಬೇಕು. ನೋಡು, ನಿನ್ ಫ್ಯಾಮಿಲಿ ಪ್ರೊಟೆಕ್ಟ್ ಆಗಿದೆ, ನಿನ್ ಫ್ಯಾಮಿಲಿ ಲುಕ್ಡ್ ಆಫ್ಟರ್ ಆಗಿದೆ, ಅವ್ರು ಓದ್ತಿದ್ದಾರೆ, ಬರೀತಿದ್ದಾರೆ, ಬುದ್ಧಿವಂತರಾಗ್ತಿದ್ದಾರೆ, ರಸ್ತೆಯಲ್ಲಿ ಯಾರೂ ಅಲಿತಿಲ್ಲ. ನೀನ್ ಹೋಗ್ ಕೆಲ್ಸ ಮಾಡು, ನಾನ್ ನಿಮಗ್ ಗ್ಯಾರಂಟಿ ಕೊಡ್ತೀನಿ, ಅವರಿಂದ ಬೆಟರ್ ಆಗಿ ಕೆಲ್ಸ ತಗೋಬಹುದು 100%. ನಮಗ್ ಕೇವಲ ಒಂದ್ ವೆಲ್ಫೇರ್ನ ಸಿಸ್ಟಮ್ ಬೇಕು. ಮತ್ತೆ ವೆಲ್ಫೇರ್ ಅನ್ನೋದು ಒಂದು ಇಶ್ಯೂ ಆಗ್ಬೇಕು. ವೆಲ್ಫೇರ್ ಅನ್ನೋದೊಂದು ಪ್ರಯಾರಿಟಿ ಆಗ್ಬೇಕು. ಇದು ನನ್ ಕನಸು. ಈ ಕನಸು ನನ್ಸಾಗೋದು ನಾನ್ ನೋಡ್ಬೇಕು. ಈ ವೆಲ್ಫೇರ್ ಕಾನ್ಸೆಪ್ಟ್ ಅನ್ನೋದು ನಮ್ ಸರ್ವಿಸ್ ಅಲ್ಲೂ ಆಗ್ಬೇಕು. ನಾವ್ ನಿರೀಕ್ಷೆ ಮಾಡ್ತೀವಿ ನಿಮ್ಮ ಕನ್ಸು ಖಂಡಿತ ನನ್ಸಾಗ್ಲಿ ಅಂತ, ಮತ್ತೆ ನಿಮ್ಮ ಕಣ್ಣೆದುರಿಗೆ ನನ್ಸಾಗ್ಲಿ. ನಾವೊಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ನ ನಂತರ ನೋಡೋಣ ಜನತಾ ಜಡ್ಜ್ MB ಕೌಶಲ್ ಅವರ ತೀರ್ಪನ್ನ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಕಿರಣ್ ಬೇಡಿ ಅವರಿಂದ ಸ್ಪಷ್ಟನೆಗಳನ್ನ ಕೇಳ್ತಾ ಇದ್ವಿ, ಅವರ ಬಗ್ಗೆ ಇರುವಂತಹ ವಿವಾದಗಳ ಬಗ್ಗೆ. ನಾವು ಅವರನ್ನ ಕೇಳಿದ್ವಿ IAS ಮತ್ತು IPS ಅಧಿಕಾರಿಗಳ ತಕರಾರುಗಳ ಬಗ್ಗೆ. ಅವ್ರು ನಮ್ಗೆ ಹೇಳಿದ್ರು ಪೊಲೀಸ್ ರಿಫಾರ್ಮ್ಸ್ನ ಬಗ್ಗೆ. ಈಗ ಇವತ್ತಿನ ಮೊಕದ್ದಮೆ ಬಗ್ಗೆ, ಇವತ್ತಿನ ಜಡ್ಜ್ MB ಕೌಶಲ್ ಅವರ ತೀರ್ಪು. ಈ ಅದಾಲತಿನ ವಿಚಾರಣೆಯ ಸಮಯದಲ್ಲಿ ಶ್ರೀಮತಿ ಕಿರಣ್ ಬೇಡಿ ಅವರ ಮೇಲೆ ಎಷ್ಟೋ ತರಹದ ಆರೋಪಗಳನ್ನ ಮಾಡಲಾಯಿತು. ಆದರೆ ಈ ವಿಷಯವನ್ನ ನಾನು ತುಂಬಾ ತೃಪ್ತಿಯಿಂದ ಹೇಳ್ತಾ ಇದ್ದೀನಿ. ಏನಂದ್ರೆ ಅವರು ಪ್ರತಿಯೊಂದಕ್ಕೂ ಸರಿಯಾಗಿ ಮತ್ತು ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ, ತೃಪ್ತಿದಾಯಕವಾದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಲಾಲೆಸ್ ಸಿಚುವೇಶನ್, ಮಹಿಳೆಯರ ರಕ್ಷಣೆ, ಅವರು ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಾರೆ ಅಥವಾ ಸೆಲ್ಫ್ ಗ್ಲೋರಿಫಿಕೇಶನ್, ಮತ್ತೆ ಅವರು ಕೊನೆಯಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ, ಪೊಲೀಸ್ ವೆಲ್ಫೇರ್ ಬಗ್ಗೆ ಏನು ಹೇಳಿದ್ರೋ ಅದನ್ನು ನಾವು ವಿಶೇಷವಾಗಿ ಮೆನ್ಷನ್ ಮಾಡಬೇಕಾದದ್ದು. ಮತ್ತೆ ಪೂರ್ತಿ ವಿಚಾರಣೆ ಕೇಳಿದ ಮೇಲೆ ನನ್ನ ನಿರ್ಧಾರ ಏನು ಅಂದ್ರೆ, ಅವರನ್ನ ಯಾವುದೇ ಆರೋಪಕ್ಕೆ ದೋಷಿ ಅಂತ ನಿರ್ಧರಿಸೋಕ್ಕಾಗಲ್ಲ ಮತ್ತು ಅದಾಲತ್ ಅವರ ಎಲ್ಲ ಉತ್ತರಗಳಿಂದ ತೃಪ್ತಿಯಾಗಿದೆ. ಇದೇ ನಿರೀಕ್ಷೆಯೊಂದಿಗೆ, ಇದೇ ನಂಬಿಕೆಯೊಂದಿಗೆ ಆಪ್ಕೆ ಅದಾಲತ್ನಲ್ಲಿ ಕಿರಣ್ ಬೇಡಿ ಅವರ ಕನಸು ಏನಿದೆಯೋ, ಯಾವ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದಾರೋ, ಯಾವ ಪೊಲೀಸ್ ಸಿಬ್ಬಂದಿಯ ಜೀವನ ಶೈಲಿಯಲ್ಲಿ ಬದಲಾವಣೆ ಬಗ್ಗೆ ಮಾತಾಡಿದಾರೋ, ಆ ಕನಸು ಆದಷ್ಟು ಬೇಗ ನನ್ಸಾಗ್ಲಿ. ಮತ್ತೆ ಆ ಕನಸನ್ನ ನನ್ಸು ಮಾಡೋದಕ್ಕೆ ನಮ್ಮ ಇಂಡಿಯಾ ಟಿವಿಯಿಂದ ಯಾವ ಕಾಂಟ್ರಿಬ್ಯೂಷನ್ ಆಗುತ್ತೋ ಅದನ್ನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈ ಭರವಸೆಯನ್ನ ಇವತ್ತು ನಾವು ನಿಮ್ಗೆ ಕೊಡ್ತಿದ್ದೀವಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಆಪ್ಕೆ ಅದಾಲತ್ನಲ್ಲಿ ಒಂದು ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.